ಸರ್ಪ ಸುತ್ತು ಫುಲ್ ಸುತ್ತ ಹಾಕೋದೇ ಇಲ್ಲ, ಯಾರೂ ಸಾಯಲ್ಲ ಇದರಲ್ಲಿ, ಆಯಿತಾ. ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾರೆ, ಇಲ್ಲ ಇದು ಸುತ್ತ ಹರಿದ್ರೆ ನಾವು ತೀರೋಗ್ಬಿಡ್ತೀವೇನೋ ಅಂತ ಅದು ಭ್ರಮೆ ಇದೆ. ಬಟ್ ಯಾವುದಕ್ಕೂ ಆಗಲ್ಲ, ಇದು ಸುತ್ತೇ ಹಾಕಲ್ಲ. ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಹೋಗೋದು ಬೇಕಾಗಲ್ಲ. ಸ್ಕಿನ್ ಇನ್ಫೆಕ್ಷನ್ಸ್ ಅಂದರೆ ಏನು, ಇದು ಆಗೋದಕ್ಕೆ ರೀಸನ್ಸ್ ಏನು? ಅಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀವಿ, ಆ ಬೆವರಲ್ಲಿ ನಮ್ಮ ಕೀಟಾಣುಗಳು ಬೆಳ್ಕೊಳ್ತವೆ. ಇವಾಗ ಫಂಗಸ್ ಆದರೂ ಆಗಲಿ ಅಥವಾ ಬ್ಯಾಕ್ಟೀರಿಯಾ ಆಗಲಿ ಚೆನ್ನಾಗಿ ಬೆಳ್ಕೊಂಬಿಟ್ಟು ಅದನ್ನೇ ಡೈಲಿ ಬೆಳೀತಾ 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 ಅದು ಇನ್ಫೆಕ್ಷನ್ ಆಗುತ್ತೆ. ತೊಕುರಗಳಾಗ್ತವೆ, ಇಲ್ಲ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತವೆ, ರಿಂಗ್ ವರ್ಮು, ಹುಳ್ಕಡ್ಡಿ ಅಂತ ಹೇಳ್ತೀವಿ, ಅದಾಗೋದು ಸಾಧ್ಯತೆಗಳಿರ್ತವೆ. ಚಿಕನ್ ಪಾಕ್ಸ್ ಮತ್ತು ಸರ್ಪಸುತ್ತು ಆಗುವಂಥದ್ದು ಕೂಡ ಇದು ಇನ್ಫೆಕ್ಷನ್ಸ್ ಅಂದರೆ ಇದು ಕೂಡ ಸ್ಕಿನ್ ಇನ್ಫೆಕ್ಷನ್ಸ್. ಈಗ ಒಂದು ವೇಳೆ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ? ಈಗ ಹಳ್ಳಿ ಕಡೆ ಒಂದು ರೀತಿ ಮದ್ದು ಮಾಡ್ತಾರೆ, ಸೊ ಆಸ್ ಅ ಡಾಕ್ಟರ್ ಆಗಿ ಅದರ ಟ್ರೀಟ್ಮೆಂಟ್. ಚಿಕನ್ ಪಾಕ್ಸ್ ಅಂತ ಹೇಳಿ, ಚಿಕನ್ ಪಾಕ್ಸು ಅಥವಾ ಹ್ಯಾಂಡ್ ಫುಟ್ ಮೌತ್ ಡಿಸೀಸಸ್ಸು ಅವೆಲ್ಲ ಯೂಶಲಿ ರೇನಿ ಸೀಸನಲ್ಲಿ ತುಂಬ ಕಾಣಿಸ್ಕೊಳ್ತವೆ. ಬ್ಯಾಕ್ಟೀರಿಯಾ ಮತ್ತು ನಮ್ಮದು ಫಂಗಲ್ ಇನ್ಫೆಕ್ಷನು ಇವಾಗ ಬೇಸಿಗೆಗಾಲದಲ್ಲಿ ಜಾಸ್ತಿ ಕಾಣಿಸುತ್ತೆ. ಯಾವಾಗ ನಾವು ಸ್ವೆಟ್ಟಿಂಗ್ ಜಾಸ್ತಿ ಆಗ್ತೀವಿ, ನಮ್ಮ ಹೈಜೀನ್ ಚೆನ್ನಾಗಿಲ್ಲ, ಆವಾಗ ಈ ಥರ ಇನ್ಫೆಕ್ಷನ್ಸು. ಸ್ಕಿನ್ನಲ್ಲಿ ಟಿ ಬಿ ಅಂತಂದರೆ ನೋಡೋಕ್ಕೆ ಬೇರೆ ಬೇರೆ ಥರ ಟಿ ಬಿಗಳಿರ್ತವೆ. ಸ್ಕಿನ್ನಲ್ಲೇನು ನಾವು ತುಂಬ ಥರದ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಬ್ರೊಬ್ರಿಗೆ ಏನೋ ಒಂಥರ ಗಾಯ ಥರ ಆಗಿರುತ್ತೆ, ಆ ಗಾಯನ ಏನೋ ನಾರ್ಮಲ್ ಗಾಯ ಅಂತ ಅಂದ್ಕೊಂಡು ನಾರ್ಮಲ್ ಡಾಕ್ಟರ್ಗೆ ತೋರಿಸ್ತಾ ಇರ್ತಾರೆ, ಅದು ಹೀಲೇ ಆಗ್ತಿರಲ್ಲ. ಆಮೇಲೆ ನಮಗೆ ನೋಡಿದಾಗ ಗೊತ್ತಾಗುತ್ತೆ, ಚರ್ಮ ಡಾಕ್ಟರ್ ನೋಡಿದಾಗ ಓ ಇದು ಟಿ ಬಿ ಇರ್ಬೋದು. ಡಾಕ್ಟರ್, ಸ್ಕಿನ್ ಇನ್ಫೆಕ್ಷನ್ ಹಾಗೆಯೇ ಸ್ಕಿನ್ ಡಿಸೀಸ್ ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು? ಇಮ್ಯುನಿಟಿ ಕಡಿಮೆ ಇದೆ, ನಮ್ಗೆ ಲಂಗ್ ಟಿ ಬಿ ಆಗಿದೆ, ಅದೇ ಟಿ ಬಿನ ನಮ್ಮ ರಕ್ತದಲ್ಲಿ ಎಲ್ಲ ಕಡೆ ಹರಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳೆಲ್ಲ ಹರಡ್ತವೆ, ಅದನ್ನು ಟಿ ಬಿನೇ. ಈ ಯೂಶಲಿ ಡ್ರೆಸ್ಸಿಂಗ್ ರೂಮಲ್ಲಿ ನಾವು ಹೊಸ ಹೊಸ ಬಟ್ಟೆನ ಚೇಂಜ್ ಮಾಡಿಕೊಂಡು ಟ್ರಯಲ್ ಮಾಡ್ತಾ ಇರ್ತೀವಿ, ಇದಾಗುತ್ತಾ. ಸೊ ಆ ಥರ ಟ್ರಯಲ್ ಮಾಡೋದ್ರಿಂದ ಕೂಡ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಏನಾದರೂ ಇರುತ್ತೆ? ಬೇರೆ ಬ್ಯಾಕ್ಟೀರಿಯಾನಲ್ಲಿ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಗಳಿರ್ತವೆ. ಒಬ್ಬರಿಗೆ ಸುಮ್ಮನೆ ನೋಸ್ ಹತ್ರ ಒಂದೇನೋ ಒಂದು ಗುಳ್ಳೆ ಆಯಿತು, ಅಥವಾ ಫಾರ್ ಎಕ್ಸಾಂಪಲ್ ಈವನ್ ಮೊಡಮೆಗಳನ್ನು ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನೇ. ಡಾಕ್ಟರ್, ಈಗ ಸೇಮ್ ಸೋಪನ್ನು ಯೂಸ್ ಮಾಡೋವಂಥದ್ದು ಅಥವಾ ಒಂದೇ ಪೂಲಲ್ಲಿ ಸ್ನಾನ ಮಾಡೋದು ಅಥವಾ ಒಂದೇ ಟವಲನ್ನು ಯೂಸ್ ಮಾಡೋದು ಅಥವಾ ಮೇಕಪ್ ಪ್ರಾಡಕ್ಟ್ ಸೇಮ್ ಯೂಸ್ ಮಾಡೋದ್ರಿಂದ ಇದರಿಂದ ಕೂಡ ಸ್ಕಿನ್ ಇನ್ಫೆಕ್ಷನ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ನಮ್ಮ ಬಾಡಿಯಲ್ಲೆಲ್ಲ ಬಂದ ತಕ್ಷಣ ಎಲ್ಲೋ ಹೋಗ್ಬಿಟ್ಟು ಒಂದು ನರದಲ್ಲಿ ಕೂತ್ಕೊಂಡ್ಬಿಡುತ್ತೆ, ಆ ನರದಲ್ಲಿ ಅಲ್ಲೇ ಇರುತ್ತೆ. ಅದು ಸ್ವಲ್ಪ ವರ್ಷ ಆದಮೇಲೆ ನಮ್ಮದು ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಇದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಬಟ್ ಅದು ಅವಾಗ ಸರ್ಪ ಸುತ್ತು ಆಗುತ್ತೆ. ಮೆಂಟಲ್ ಸುಸ್ತು ಅಷ್ಟೇ ಅಲ್ಲ, ಫಿಸಿಕಲ್ ಸುಸ್ತಾದಾಗೂ ಸರ್ಪ ಸುತ್ತು ಬರುತ್ತೆ. ಇತ್ತೀಚೆಗೆ ಮುಂಚೆ ಇತ್ತು ಬರೀ 50 ವರ್ಷ ಮೇಲೆ ಹುಡುಗರಿಗಷ್ಟೇ ಕಾಣಿಸ್ಕೊಳ್ಳುತ್ತೆ ಅಂತ. ಬಟ್ ಇವಾಗ ಚಿಕ್ಕ ಮಕ್ಕಳು 20 ವರ್ಷ 25 ವರ್ಷ ಟ್ರಕ್ಕಿಗೆ ಹೋಗಿ ಬರ್ತಾರೆ, ಫಿಸಿಕಲಿ ತುಂಬ ಸುಸ್ತಾಗಿರ್ತಾರೆ, ಅವಾಗಲೂ ಸರ್ಪ ಸುತ್ತು ಕಾಣಿಸ್ಕೊಳ್ಳೋಕೆ ಶುರು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದಲ್ಲಿರುವಂತಹ ಅತಿ ದೊಡ್ಡ ಅಂಗ ಅಂತ ಹೇಳಿದ್ರೆ ಅದು ಚರ್ಮ. ಇದು ನಮ್ಮ ದೇಹದಲ್ಲಿರುವಂಥ ಇತರೆ ಅಂಗಗಳನ್ನು ರಕ್ಷಿಸೋದ್ರ ಜೊತೆಗೆ ನಮ್ಮ ಬಾಡಿ ಟೆಂಪರೇಚರನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ, ವಿಶೇಷವಾಗಿ ವೈಟಮಿನ್ ಡಿ ಅನ್ನು ಹೀರಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಆದರೆ ನಮ್ಮ ಸ್ಕಿನ್ನನ್ನು ನಾವು ಸರಿಯಾಗಿ ಕೇರ್ ಮಾಡದೆ ಹೋದರೆ ಅಥವಾ ಇನ್ಯಾವುದೋ ಬೇರೆ ಕಾರಣಗಳಿಂದಾಗಿ ನಮಗೆ ಸ್ಕಿನ್ ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಿದ್ರೆ ಸ್ಕಿನ್ ಇನ್ಫೆಕ್ಷನ್ಸ್ ಆದಾಗ ನಾವು ಯಾವ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ನಾವು ನೋಡಿಕೊಳ್ಬೇಕಾಗತ್ತೆ, ಈ ಸ್ಕಿನ್ ಇನ್ಫೆಕ್ಷನ್ಸ್ಗೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ, ಹೇಗೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಡಾಕ್ಟರ್ ಪ್ರಿಯಾಂಕಾ ಕುರಿ ಅವರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮ್ಯಾಮ್, ಸ್ಕಿನ್ ಅಂತ ಬಂದಾಗ ತುಂಬ ಜನ ಅದನ್ನು ಅಷ್ಟು ಕೇರ್ ಮಾಡೋದಿಲ್ಲ. ಯಾಕೆಂದರೆ ಬಾಡಿಯಲ್ಲಿ ನಾವು ನೋಡೋದಾದರೆ ಈಗ ಫೇಸ್ ಸ್ಕಿನ್ನನ್ನು ಕೇರ್ ಮಾಡ್ತಾರೆ, ಅದರ ಹೊರತಾಗಿ ಬಾಡಿಯಲ್ಲಿರುವಂತಹ ಬೇರೆ ಬೇರೆ ಅಂಗಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಸ್ಕಿನ್ ಅಂದಾಗ ಅಷ್ಟೊಂದು ಏನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ಎಂಟೈರ್ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಸ್ಕಿನ್. ಒಂದು ವೇಳೆ ಬಾಡಿಲಿ ಸ್ಕಿನ್ನೇ ಇಲ್ಲದೆ ಇದ್ದಿದ್ರೆ ನಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ವೇನೋ ನಮ್ಮ ಬಾಡಿ ಹೇಗಿದೆ, ಆ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ. ಸೊ ಈ ಒಂದು ಕಾರಣದಲ್ಲಿ ನಾವು ನೋಡೋದಾದ್ರೆ ಈ ಸ್ಕಿನ್ ಇನ್ಫೆಕ್ಷನ್ಸ್ ಆಗುತ್ತಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಸೊ ಈ ಸ್ಕಿನ್ ಇನ್ಫೆಕ್ಷನ್ಸ್ ಅಂದ್ರೆ ಏನು, ಇದು ಆಗೋದಕ್ಕೆ ರೀಸನ್ಸ್ ಏನು ಮ್ಯಾಮ್? ಸ್ಕಿನ್ ಇನ್ಫೆಕ್ಷನ್ಸು ತುಂಬ ಥರದ ಇರ್ತವೆ. ಸೊ ಒಂದು ನಮಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸು, ಇನ್ನೊಂದು ವೈರಸ್ಸು, ಇನ್ನೊಂದು ಫಂಗಲ್ ಇನ್ಫೆಕ್ಷನ್ಸ್. ಇವು 3 ಥರದ ಇನ್ಫೆಕ್ಷನ್ಸು ತುಂಬ ಕಾಮನ್, ಯಾವಾಗಲೂ ನೋಡ್ತಾ ಇರ್ತೀವಿ ಡೈಲಿ ಬೇಸಿಸ್ OPDಯಲ್ಲಿ.
ಇನ್ನೊಂದು ಆರ್ಥ್ರೋಪೋಡ್ ಬೋನ್ ಡಿಸೀಸಸ್ ಅಂತ ಹೇಳ್ತೀವಿ. ಇವಾಗ ಏನೋ ಒಂದು ಮೈಟ್ ಕಚ್ಬಿಟ್ಟು ನಮಗೆ ಏನೋ ಒಂದು ಗಾಯ ಆಯಿತು ಅಥವಾ ಏನೋ ಒಂದು ಇನ್ಫೆಕ್ಷನ್ ಆಯಿತು, ಆ ಥರದ್ದು ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಏನೋ ಒಂದು ಫ್ಲೀ ಕಚ್ಬಿಟ್ಟು ಅಥವಾ ಲೈಸೋ, ಅವೆಲ್ಲ ದೋಸ್ ಆರ್ ಕ್ಯಾಟಗರೈಸ್ಡ್ ಇನ್ ಆರ್ಥ್ರೋಪೋಡ್ ಬೋನ್ ಡಿಸೀಸಸ್ ಅಂತ ಹೇಳ್ತೀವಿ. ಬಟ್ ಮೋಸ್ಟ್ ಕಾಮನ್ಲಿ ಡೇ ಟು ಡೇ ಬೇಸಿಸಲ್ಲಿ ಒಂದು ಬ್ಯಾಕ್ಟೀರಿಯಾ ಕೀಟಾಣುಗಳಿಂದ ಇಲ್ಲಾಂದರೆ ನಮ್ಮ ವೈರಸ್ಸು ಫಂಗಲಿಂದ ತುಂಬ ಸತಿ ನೋಡ್ತಾ ಇರ್ತೀವಿ. ಇದೇ ಮೋಸ್ಟ್ ಕಾಮನ್ ಡಿಸೀಸಸ್ಸು ಸ್ಕಿನ್ ಇನ್ಫೆಕ್ಷನ್ಸಲ್ಲಿ. ಅಂದರೆ ಹೆಚ್ಚಾಗಿ ಬ್ಯಾಕ್ಟೀರಿಯಾಗಳಿಂದ, ಅದರಿಂದ ಹೆಚ್ಚಾಗಿ ಸ್ಕಿನ್ ಇನ್ಫೆಕ್ಷನ್ಸ್ಗಳು ಬರುವಂಥ ಸಾಧ್ಯತೆಗಳು, ವೈರಸ್ಸಿಂದನೋ ಅಥವಾ ಫಂಗಸ್ಸಿಂದನೋ, ಇವು ಮೂರು ತುಂಬ ಕಾಮನ್. ಬಟ್ ಅದರಲ್ಲಿ ಇದೇ ಜಾಸ್ತಿ ಅಂತ ಇಲ್ಲ, ಮೂರು ಈಕ್ವಲ್ ಆಗಿ ಇರುತ್ತೆ. ಅಂದ್ರೆ ನಾವು ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಸರ್ಟನ್ ಇವಾಗ ವೈರಸ್ಗಳು ಬರೀ ನಮಗೆ ರೈನಿ ಸೀಸನ್ ಅಲ್ಲಿ ಶುರು ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಚಿಕನ್ ಪಾಕ್ಸ್ ಅಂತ ಹೇಳಿ, ಚಿಕನ್ ಪಾಕ್ಸು ಅಥವಾ ಹ್ಯಾಂಡ್ ಫುಟ್ ಮೌತ್ ಡಿಸೀಸಸ್ಸು ಅವೆಲ್ಲ ಯೂಶಲಿ ರೈನಿ ಸೀಸನಲ್ಲಿ ತುಂಬ ಕಾಣಿಸ್ಕೊಳ್ತವೆ. ಬ್ಯಾಕ್ಟೀರಿಯಾ ಮತ್ತು ನಮ್ಮದು ಫಂಗಲ್ ಇನ್ಫೆಕ್ಷನು ಇವಾಗ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕಾಣಿಸುತ್ತೆ. ಯಾವಾಗ ನಾವು ಸ್ವೆಟಿಂಗ್ ಜಾಸ್ತಿ ಆಗ್ತೀವಿ, ನಮ್ಮ ಹೈಜೀನ್ ಚೆನ್ನಾಗಿಲ್ಲ, ಆವಾಗ ಈ ಥರ ಇನ್ಫೆಕ್ಷನ್ಸು. ಇಲ್ಲ ನಾವು ಎಲ್ಲೋ ಒಂದ್ಸತಿ ಟ್ರಿಕ್ಕಿಗೆ ಹೋದಾಗ ಅಲ್ಲೆಲ್ಲ ಫ್ಲೀ, ಮೈಟ್ ಇನ್ಫೆಕ್ಷನ್ಸು ಆ ಥರಗಳು ಕಾಣಿಸ್ಕೊಳ್ತವೆ. ಅಂದರೆ ಸೀಸನಲ್ ವೈಸ್ ಹಾಂ, ತುಂಬ ಚೇಂಜಸ್ ಕಾಣಿಸ್ಕೊಳ್ತವೆ. ಯಾವಾಗಲೂ ಪೂರ್ತಿ ವರ್ಷಾನ್ಗಟ್ಲೆ ಇದೇ ಕಾಣಿಸುತ್ತಾ? ಇಲ್ಲ, ಬೇರೆ ಬೇರೆ ಸೀಸನ್ಸಲ್ಲಿ ಬೇರೆ ಬೇರೆ ಥರ ಇನ್ಫೆಕ್ಷನ್ಸ್ಗಳು ಕಾಣಿಸ್ಕೊಳ್ತವೆ ನಮಗೆ. ಸೊ ಇವೆಲ್ಲ ಕಾರಣದಿಂದಾಗಿ ಸ್ಕಿನ್ ಇನ್ಫೆಕ್ಷನ್ಸ್ ಬರುವಂಥ ಸಾಧ್ಯತೆಗಳು ಇರ್ತವೆ. ಅಂದರೆ ಇನ್ಫೆಕ್ಷನ್ಸ್ ಬರೋಕ್ಕೆ ಬೇರೆ ಕಾರಣಗಳಿದ್ದಾವೆ. ದೀಸ್ ಆರ್ ದ ರೀಸನ್ಸ್ ಅಷ್ಟೇ. ಇವಾಗ ನಮ್ಮ ಬಾಡಿ ಇಮ್ಯುನಿಟಿ ಚೆನ್ನಾಗಿಲ್ಲ ಅಥವಾ ನಮ್ಮ ಸ್ಕಿನ್ ಬ್ಯಾರಿಯರ್ ಚೆನ್ನಾಗಿಲ್ಲ, ಆವಾಗ ನಮಗೆ ಇನ್ಫೆಕ್ಷನ್ಸ್ ಆಗುತ್ತೆ. ಇವಾಗ ಸ್ಕಿನ್ ಬ್ಯಾರಿಯರ್ ಅಂತಂದರೆ ನಮ್ಮ ಚರ್ಮದಲ್ಲಿ ಸುಮಾರು ಪದರಗಳು ಇರ್ತವೆ. ಆ ಪದರಗಳಲ್ಲಿ ಒಂದು ಪದರ ಏನೋ ಒಂದು ಹಾಳಾಗಿರುತ್ತೆ ಅಥವಾ ಏನೋ ಇವಾಗ ಎನ್ವಿರಾನ್ಮೆಂಟ್ ಇಂದ ತುಂಬ ಡ್ರೈ ಆಗಿಬಿಟ್ಟು ಹೊಡೆದೋಗ್ಬಿಟ್ಟಿದೆ, ಅವಾಗ ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ಗಳು ಕಾಣಿಸ್ತಾ ಇರ್ತವೆ ನಮ್ಮ ಸ್ಕಿನ್ನಲ್ಲಿ. ಸೊ ನಮಗೆ ಗೊತ್ತಿರಲ್ಲ, ಆ ಕ್ರ್ಯಾಕ್ಸಲ್ಲೇ ಈ ಕೀಟಾಣುಗಳು ಒಳಗಡೆ ಹೋಗ್ಬಿಟ್ಟು ಇನ್ಫೆಕ್ಷನ್ಗಳು ಬರ್ತವೆ. ಇಲ್ಲಾಂದರೆ ಯೂಶಲಿ ಆ ಪದರಗಳು ನಮಗೆ ಒಳಗಡೆ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತಲೇ ಕಾಪಾಡ್ತಾ ಇರುತ್ತೆ. ಎಲ್ಲರೂ ಎಷ್ಟೊಂದು ಸತಿ ಉಜ್ತಾ ಇರ್ತೀವಿ ಸ್ಕಿನ್ನನ್ನು ಸ್ನಾನ ಮಾಡಿದಾಗೆಲ್ಲ. ಸೊ ಮೇಲ್ಗಡೆದು ಅದೆಲ್ಲ ಕೊಳೆ ಅಂತ ಅನ್ಕೋತೀವಿ, ಅದೆಲ್ಲ ಕೊಳೆ ಇರಲ್ಲ ಆ್ಯಕ್ಚುಲಿ. ಅದು ನಮ್ಮದು ಪ್ರೊಟೆಕ್ಟಿಂಗ್ ಲೇಯರ್ ಇರುತ್ತೆ, ಒಂದು ಲೇಯರ್. ಅದು ನಮ್ಮ ಸಿಕ್ರೀಷನ್ಸ್ ಇರ್ತವೆ ನಮ್ಮದು pH ನ ಮೇಂಟೈನ್ ಮಾಡೋಕ್ಕೆ. ಇವಾಗ ನಾವು ಹೇಳ್ತೀವಿ ಯಾವಾಗಲೂ ನಾವು pH ಬ್ಯಾಲೆನ್ಸ್ ಸೋಪನ್ನ ಯೂಸ್ ಮಾಡ್ಕೋಬೇಕು ಅಂತ. ಸೊ ಆವಾಗ ಈ ಥರ ಚರ್ಮ ಡ್ರೈ ಆದಾಗ ಸೋಪ್ನ ತುಂಬ ಸತಿ ಯೂಸ್ ಮಾಡಿದಾಗ ಅಥವಾ ಲೂಫಾ ಯೂಸ್ ಮಾಡಿದಾಗ ಆ ಚರ್ಮದ ಬ್ಯಾರಿಯರ್ ಹೊಟ್ಟೋಗ್ಬಿಡುತ್ತೆ. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳಿರ್ತವೆ, ಅದೆಲ್ಲ ಗುಡ್ ಬ್ಯಾಕ್ಟೀರಿಯಾ ಸತ್ತೋಗ್ಬಿಟ್ಟು ನಮಗೆ ಹೊರಗಡೆಯಿಂದ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳು ತುಂಬ ಸತಿ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಉಜ್ಜಬಾರ್ದು. ನಮ್ಮ pH ಆಫ್ ದ ಸ್ಕಿನ್ನ ಮೇಂಟೈನ್ ಮಾಡಬೇಕು, ಬ್ಯಾರಿಯರ್ನ ಮೇಂಟೈನ್ ಮಾಡಬೇಕು. ಇದು ಕಡಿಮೆ ಆದಾಗ ಆಚೆಯಿಂದ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಇದು ಬಿಟ್ರೂ ನಮ್ಮ ಇಮ್ಯುನಿಟಿ, ಒಳಗಡೆ ದೇಹದಿಂದ ಬರೋ ಇಮ್ಯುನಿಟಿ ಏನಂತ ಹೇಳ್ತೀವಿ, ಸೊ ಅದನ್ನ ಕಡಿಮೆ ಆದಾಗಲೂ ಇನ್ಫೆಕ್ಷನ್ಸ್ ಬರ್ತವೆ. ಇಲ್ಲ ಅಂತ ಈ ಥರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು, ಏನೋ ನಮಗೆ TB ಕಾಯಿಲೆ ಆಯಿತು, ಆವಾಗ ನಮ್ದು ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಈ ಥರ ಕಾಯಿಲೆಗಳು ಕಾಣಿಸ್ಕೊಳ್ತವೆ. TB ಅಂತಂದರೆ ಬರೀ ಲಂಗ್ಸ್ TB ಇಲ್ಲ, ನಮ್ಮ ಸ್ಕಿನ್ನಲ್ಲೂ TB ಕಾಣಿಸ್ಕೊಳ್ತವೆ. ಸೊ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆದಾಗಲೇ ಈ ಥರ ಸ್ವಲ್ಪ ಸೀರಿಯಸ್ ಆಗಿರೋ ಡಿಸೀಸಸ್ ಕಾಣಿಸ್ಕೊಳ್ತವೆ ನಮಗೆ. ಅಂದ್ರೆ ಸ್ಕಿನ್ ಅಲ್ಲಿ ಯಾವ ರೀತಿ ಡಾಕ್ಟರ್? ಈಗ TB ಬಗ್ಗೆ ಹೇಳಿದ್ರಲ್ಲ, ಯೂಶಲಿ ಜನರಿಗೆ ಗೊತ್ತಿರುವಂತದ್ದು ಲಂಗ್ಸ್ ಅಲ್ಲಿ TB ಇರುತ್ತೆ, ಕೆಮ್ಮು ಕಫ ಎಲ್ಲ ಇರುತ್ತೆ ಅಂತ. ಸೊ ಸ್ಕಿನ್ ಅಲ್ಲಿ ಯಾವ ರೀತಿ TB ಅಂದ್ರೆ? ಸ್ಕಿನ್ ಅಲ್ಲಿ TB ಅಂತಂದ್ರೆ ನೋಡೋಕ್ಕೆ ಬೇರೆ ಬೇರೆ ಥರ TBಗಳಿರ್ತವೆ. ಸ್ಕಿನ್ನಲ್ಲೇನು ನಾವು ತುಂಬ ಥರದ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಬ್ರೊಬ್ರಿಗೆ ಏನೋ ಒಂಥರ ಗಾಯ ಥರ ಆಗಿರುತ್ತೆ, ಆ ಗಾಯನ ಏನೋ ನಾರ್ಮಲ್ ಗಾಯ ಅಂತ ಅಂದ್ಕೊಂಡು ನಾರ್ಮಲ್ ಡಾಕ್ಟರ್ಗೆ ತೋರಿಸ್ತಾ ಇರ್ತಾರೆ, ಅದು ಹೀಲೇ ಆಗ್ತಿರಲ್ಲ. ಆಮೇಲೆ ನಮಗೆ ನೋಡಿದಾಗ ಗೊತ್ತಾಗುತ್ತೆ, ಚರ್ಮ ಡಾಕ್ಟರ್ ನೋಡಿದಾಗ, ಓ ಇದು TB ಇರ್ಬೋದು, ಒಂದು ಗ್ರೋತ್ ಇದೆ, ಇದು ತುಂಬ ವರ್ಷದಿಂದ ಅದು ಹೀಲ್ ಆಗಿಲ್ಲ, ಅದರಿಂದ ಒಂದು ಪಸ್ ಬರ್ತಿದೆ. ಒಂದೊಂದು TBಗಳು ಸ್ಕಿನ್ನಿಂದ ಆಚೆ ಹೋಗ್ಬಿಟ್ಟು ಒಳಗಡೆ ಬೋನಿಗೆ ಎಫೆಕ್ಟ್ ಆಗುತ್ತೆ. TBಗಳು ಸ್ಕಿನ್ನಿಂದ ಹೋಗ್ಬಿಟ್ಟು ಬೋನಿಗೆ ಹೋಗುತ್ತೆ. ಸೊ ಆ ಥರ ಪಸ್ ಬರ್ತಾ ಇರುತ್ತೆ. ನಾರ್ಮಲಿ ಮೂಳೆ ಡಾಕ್ಟರ್ ಹತ್ರ ಹೋಗ್ತಾರೆ, ಮೂಳೆದೇನೋ ಪ್ರಾಬ್ಲಮ್ ಇದೆ ಅಂತ, ಬಟ್ ಗೊತ್ತಿರಲ್ಲ ಚರ್ಮದಿಂದ ಬಂದಿರೋದು, ಬೇಸಿಕ್ ಅಲ್ಲಿಂದಲೇ ಬಂದಿರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಆ ಥರನೂ ಬರ್ತವೆ. ಸೊ ಸ್ಕಿನ್ TBs ಬೇರೆ ಥರ ಆಚೆಯಿಂದನೂ ಬರ್ಬೋದು. ಇವಾಗ ನಮಗೆ ಇಮ್ಯುನಿಟಿ ಕಡಿಮೆ ಇದೆ, ನಮ್ಗೆ ಲಂಗ್ TB ಆಗಿದೆ, ಅದೇ TBನ ನಮ್ಮ ರಕ್ತದಲ್ಲಿ ಎಲ್ಲ ಕಡೆ ಹರಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳೆಲ್ಲ ಹರಡ್ತವೆ, ಅದನ್ನು TBನೇ ಒಂದೊಂದು ಸತಿ. ಸೊ ಬ್ಲಡ್ಡಿಂದನೂ ಬರ್ಬೋದು, ಆಚೆ ನಾವು ಏನೋ ಇವಾಗ TB ಎಲ್ಲಿರುತ್ತೆ, TB ಬ್ಯಾಸಿಲೈ ಅಥವಾ ಬ್ಯಾಕ್ಟೀರಿಯಾ ಹೊರಗಡೆ ಇದೆ, ಇವಾಗ ಗಾಳಿಯಲ್ಲಿದೆ. ಒಂದೊಂದು ಬ್ಯಾಕ್ಟೀರಿಯಾ, ಒಂದೊಂದು TB ಬ್ಯಾಕ್ಟೀರಿಯಾ ಮಣ್ಣಲ್ಲೆಲ್ಲ ಇರುತ್ತೆ. ಸೊ ಅದನ್ನು ನಾವು ಜಾಸ್ತಿ ಮಣ್ಣಲ್ಲಿ ಆಟಾಡುವಾಗ, ಏನೋ ಒಂದು ಮುಳ್ಳು ಚುಚ್ಚಿದಾಗ
ಆ ಟಿ ಬಿ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಗ್ರೋತ್ ಆಗಿಬಿಡುತ್ತೆ. ಅದು ನಾರ್ಮಲ್ ಗ್ರೋತು ಏನು ನಮಗೆ ತೊಂದರೆ ಕೊಡ್ತಿಲ್ಲ ಅಂತ ಹಾಗೆ ಇಟ್ಬಿಡ್ತಾರೆ ಜನ, ನಾರ್ಮಲ್ ಡಾಕ್ಟರ್ಗೆ ತೋರಿಸ್ಕೊಂಡು. ಬಟ್ ನಾವು ನೋಡಿದಾಗಲೇ ಗೊತ್ತಾಗೋದು ಅದು ಟಿ ಬಿ ಕಾಯಿಲೆ ಅಂತ. ಬಟ್ ವೆಯ್ಟ್ ಲಾಸ್ ಎಲ್ಲ ಆಗ್ತಾ ಇರುತ್ತೆ, ಎಲ್ಲ ಟಿ ಬಿ ಸಿಂಪ್ಟಮ್ಸ್ ಎಲ್ಲ ಇರ್ತವೆ, ಬಟ್ ಅವ್ರು ಅದ್ರ ಸಂಬಂಧ ಆಗ್ತಾ ಇದೆ ಅಂತ ಅನ್ಕೊಂಡಿರಲ್ಲ, ಬೇರೆ ಯಾವ್ದು ರೀಸನ್ಸ್ಗೆ ಆಗ್ತಾ ಇರುತ್ತೆ ಅಂತ. ಸೊ ಎರಡರಿಂದನೂ ಆಗೋ ಸಾಧ್ಯತೆ ಇದೆ. ಬೇಸಿಕ್ಲಿ ಆಚೆಯಿಂದನೂ ಬರ್ಬೋದು, ಪ್ಲಸ್ ನಮ್ಮ ಇಮ್ಯುನಿಟಿ ಒಳಗಡೆ ಕಡಿಮೆ ಆದಾಗ ಬ್ಲಡ್ಡಲ್ಲಿ ಇನ್ಫೆಕ್ಷನ್ನು ಹರಡ್ಬಿಟ್ಟು ಮತ್ತೆ ನಮ್ಮ ಸ್ಕಿನ್ನಿಗೂ ಬರ್ಬೋದು ಆ ಥರ ಸ್ಕಿನ್ ಡಿಸೀಸ್. ಈಗ ಸ್ಕಿನ್ ಇನ್ಫೆಕ್ಷನ್ಸ್ ಅಂತ ಬಂದಾಗ ತುಂಬಾ ಜನ ಅನ್ಕೋತಾರೆ ಲೈಕ್ ಬಟ್ಟೆ ಸರಿಯಾಗಿ ಡ್ರೈ ಆಗಿಲ್ಲ ಆ ಥರದ್ದು ಹಾಕಿದಾಗ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಡೆಫಿನೆಟ್ಲಿ. ಯಾಕಂದರೆ ಇವಾಗ ನಾವು ಬಟ್ಟೆಗಳ ಹೈಜೀನ್ ಅಂತ ಏನು ಹೇಳ್ತೀವಿ, ನಾವು ಚೆನ್ನಾಗಿ ನಮ್ಮನ್ನ ಕಾಪಾಡ್ಕೋಬೇಕು. ಇನ್ನೊಂದು ಬಟ್ಟೆಗಳು ನೀಟಾಗಿ ಹಾಕ್ಕೊಂಡಿಲ್ಲ ಅಥವಾ ತುಂಬ ಬೇವ್ರ ಥರ ಹಾಕ್ಕೊಂಡಿದ್ದೀವಿ ಅಥವಾ ಸಿಂಥೆಟಿಕ್ ಡ್ರೆಸ್ಸಸ್ ತುಂಬ ಹಾಕ್ಕೊಂಡಿದ್ದೀವಿ, ಎಲ್ಲಿ ಗಾಳಿನೇ ಆಡ್ತಾ ಇಲ್ಲ, ಆವಾಗ ತುಂಬ ಬೇವ್ರು ಬಿಡ್ತೀವಿ. ಆ ಬೇವ್ರಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀವಿ. ಆ ಬೇವ್ರಲ್ಲಿ ನಮ್ಮ ಕೀಟಾಣುಗಳು ಬೆಳ್ಕೊಳ್ತವೆ. ಇವಾಗ ಫಂಗಸ್ ಆದರೂ ಆಗಲಿ ಅಥವಾ ಬ್ಯಾಕ್ಟೀರಿಯಾ ಆಗಲಿ ಚೆನ್ನಾಗಿ ಬೆಳ್ಕೊಂಬಿಟ್ಟು ಅದನ್ನೇ ಡೈಲಿ ಬೆಳೀತಾ 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 ಅದು ಇನ್ಫೆಕ್ಷನ್ ಆಗುತ್ತೆ. ಒಬ್ಬರೊಬ್ಬರಿಗೆ ಕುರ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಸೊ ಕುರಗಳಾಗ್ತವೆ, ಇಲ್ಲ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತವೆ, ರಿಂಗ್ ವರ್ಮು, ಹುಳ್ಕಡ್ಡಿ ಅಂತ ಹೇಳ್ತೀವಿ, ಅದಾಗೋದು ಸಾಧ್ಯತೆಗಳಿರ್ತವೆ. ವೈರಲ್ ಇನ್ಫೆಕ್ಷನ್ ಸ್ವಲ್ಪ ರೇರು, ಈ ಥರ ಬಟ್ಟೆಗಳಲ್ಲೆಲ್ಲ ವೈರಲ್ ಎಲ್ಲ ಬರಲ್ಲ. ವೈರಲ್ ಯೂಶಲಿ ಏರ್ ಬೋನು. ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ ತುಂಬ ಕಾಮನ್. ನಾವು ನೀಟಾಗಿರೋ ಬಟ್ಟೆ ಹಾಕ್ಕೊಳ್ಳಿಲ್ಲ, ಗಾಳಿ ಆಡಲಿಲ್ಲ, ಸ್ವೆಟ್ ಜಾಸ್ತಿ ಇದ್ದಾಗ ಈ ಥರ ಇನ್ಫೆಕ್ಷನ್ಸ್ಗಳಾಗ್ತವೆ. ಅಂದರೆ ಇನ್ನು ಕೆಲವರು ಹೇಳ್ತಾರೆ ಡಾಕ್ಟರ್, ಈಗ ನೀವು ಏನು ಬೆವರಿದಾಗ ಒಂದು ರೀತಿ ಆಗುತ್ತೆ ಅಂತ ಹೇಳಿದ್ರಲ್ವಾ, ಈ ಯೂಶಲಿ ಡ್ರೆಸ್ಸಿಂಗ್ ರೂಮಲ್ಲಿ ನಾವು ಹೊಸ ಹೊಸ ಬಟ್ಟೆನ ಚೇಂಜ್ ಮಾಡಿಕೊಂಡು ಟ್ರಯಲ್ ಮಾಡ್ತಾ ಇರ್ತೀವಿ, ಇದಾಗುತ್ತಾ. ಸೊ ಆ ಥರ ಟ್ರಯಲ್ ಮಾಡೋದ್ರಿಂದ ಕೂಡ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಏನಾದರೂ ಇರುತ್ತೆ? ಸ್ಕಿನ್ ಇನ್ಫೆಕ್ಷನ್ಸು ಆ ಥರ ತುಂಬ ರೇರು. ಇವಾಗ ನಾನು ಏನೋ ಮಾಲಿಗೆ ಹೋಗ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಹೊಸ ಬಟ್ಟೆಗಳು, ಆ ಬಟ್ಟೆಗಳು ಟೈಪ್ ಆಫ್ ಬಟ್ಟೆಗಳಿಂದ ನಮಗೆ ಸ್ಕಿನ್ ಅಲರ್ಜಿ ಆಗೋ ಸಾಧ್ಯತೆಗಳಿದ್ದಾವೆ. ಇವಾಗ ಸಿಂಥೆಟಿಕ್ಕಿಂದ ಅಲರ್ಜಿ ಆಗುತ್ತೆ, ಈ ಥರ ರ್ಯಾಶ್ ಆಗುತ್ತೆ. ಆಕಸ್ಮಿಕವಾಗಿ ಆ ಬೇರೆಯವರಿಗೆ ಏನೋ ಇನ್ಫೆಕ್ಷನ್ ಇತ್ತು, ಕುರ ಇತ್ತು ಅಂತ ಅನ್ಕೊಳ್ಳಿ, ಅಥವಾ ಫಂಗಲ್ ಇತ್ತು ಅವ್ರಿಗೆ, ಅವ್ರು ಹಾಕೊಂಡ್ಬಿಟ್ಟಿರೋದನ್ನ ಮತ್ತೆ ನಾವು ಟ್ರೈ ಮಾಡ್ತಾ ಇದ್ವಿ, ಆವಾಗ ಆಗೋ ಚಾನ್ಸಸ್ ಇದೆ. ಸೊ ಇದಕ್ಕೆ ಫೋಮೈಟ್ ಅಂತ ಹೇಳ್ತೀವಿ. ಇವಾಗ ಬೇರೆದವ್ರ ಟವಲ್ ಯೂಸ್ ಮಾಡಿದಾಗ, ಬೇರೆದವ್ರದ್ದು ಬಟ್ಟೆಗಳು ಯೂಸ್ ಮಾಡಿದಾಗ ಈ ಥರ ಕಾಮನ್. ಸೊ ಯೂಶಲಿ ಈ ಥರ ಏನೋ ಹಾಸ್ಟೆಲ್ಗಳಲ್ಲಿ ನೋಡ್ತೀವಿ, ಚಿಕ್ಕ ಮಕ್ಕಳ ಹಾಸ್ಟೆಲಲ್ಲೆಲ್ಲ ಇರ್ತಾರೆ ಫಂಗಲ್ ಇನ್ಫೆಕ್ಷನ್ಸು. ಸೊ ಒಬ್ಬರಿಂದ ಒಬ್ರು ಟವಲ್ ಯೂಸ್ ಮಾಡ್ತಾರೆ, ಶೇರ್ ಮಾಡ್ಕೊತಾ ಇರ್ತಾರೆ, ಅಥವಾ ಒಬ್ರು ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಬರುತ್ತೆ. ಸೊ ಬಟ್ಟೆಗಳಿಂದನೂ ಎಸ್ಪೆಷಲಿ ಫಂಗಲು, ಬ್ಯಾಕ್ಟೀರಿಯಾ ತುಂಬ. ವೈರಲ್ಲು ಅಕಸ್ಮಾತ್ ಚಿಕನ್ ಪಾಕ್ಸ್ ಇದೆ ಅವರಿಗೆ, ಅವ್ರದ್ದು ಬಟ್ಟೆ ನಾವು ಯೂಸ್ ಮಾಡಿದ್ರೆ ಬರುತ್ತೆ. ಬಟ್ ಅಷ್ಟೊಂದು ಯಾರು ಇವಾಗ ಅಷ್ಟು ಹೈಜೀನ್ ಫ್ರೀಕ್ ಇರ್ತಾರೆ, ಅಷ್ಟು ಯಾರು ಕೊಡಲ್ಲ ಆ ಥರ. ಬಟ್ ಬೇಸಿಕ್ಲಿ ಫಂಗಲ್ ಬ್ಯಾಕ್ಟೀರಿಯಾ ಒಳಗಡೆ ಇರ್ತವೆ, ಕಾಣಿಸ್ಕೊಳ್ಳಲ್ಲ ನಮಗೆ. ಅದಿದ್ರೂ ನಾವು ಹಾಗೆ ಆಚೆ ಹೋಗ್ತಿರ್ತೀವಿ, ಬಿಕಾಸ್ ಅದರಲ್ಲಿ ಐಸೋಲೇಷನ್ ಬೇಕಾಗಲ್ಲ ಅಂತ ಹೇಳ್ತೀವಿ. ಸೊ ಅವಾಗ ನಮಗೆ ಬರೋ ಸಾಧ್ಯತೆಗಳು ಜಾಸ್ತಿ. ಸೊ ಬಟ್ಟೆ ಮುಖಾಂತರನೂ ಕೂಡ ಹೈಜೀನ್ ಇಲ್ಲದೆ ಇದ್ರೆ ಕೆಲವೊಂದು ಸಂದರ್ಭದಲ್ಲಿ ಬೆವರಿದಾಗ ಅವ್ರಿಗಿರೋ ಏನೋ ಒಂದು ಸ್ಕಿನ್ ಇನ್ಫೆಕ್ಷನ್ಸ್ ಇದ್ರೆ ಅದು ನಮ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ. ಡಾಕ್ಟರ್, ಈಗ ನೀವು ಬ್ಯಾಕ್ಟೀರಿಯಲ್ ಸ್ಕಿನ್ ಇನ್ಫೆಕ್ಷನ್ಸ್ ಬಗ್ಗೆ ಹೇಳಿದ್ರಲ್ವಾ, ಸೊ ಅದು ಉಂಟಾದಾಗ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ? ಇವಾಗ ಮೋಸ್ಟ್ ಕಾಮನ್ಲಿ ಬ್ಯಾಕ್ಟೀರಿಯಾ ಅಂತಂದರೆ ನಮಗೆ ಒಂದು ಏನೋ ಪಸ್ಗುಳ್ಳೆ ಆಯಿತು ಅಥವಾ ಕುರ ಥರ ಆಯಿತು, ಅದರಲ್ಲಿ ಯೂಶಲಿ ಏನಿರುತ್ತೆ, ಒಂದು ನೋವು ಆಗುತ್ತೆ, ಇಲ್ಲಾಂತಂದರೆ ಪಸ್ಗುಳ್ಳೆ ಥರ ಕೆಂಪಗಾಗಿರುತ್ತೆ, ಪಸ್ ಬರೋ ಸಾಧ್ಯತೆಗಳಿರ್ತವೆ. ಇದು ಮೋಸ್ಟ್ ಕಾಮನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು. ಇದು ಒಂದೊಂದ್ಸತಿ ಒಬ್ರೊಬ್ರಿಗೆ ತುಂಬ ಕಡೆ ಹರಡುತ್ತೆ. ಇವಾಗ ಆ ಪಸ್ ಮುಟ್ಬಿಟ್ಟು ಬೇರೆ ಕಡೆ ಎಲ್ಲ ಮುಟ್ಟಿರ್ತೀವಿ, ಸೊ ಬೇರೆ ಕಡೆಯೂ ಗುಳ್ಳೆಗಳು ಬರೋ ಚಾನ್ಸಸ್ ಇರ್ತವೆ. ಅದು ತುಂಬ ಜಾಸ್ತಿ ಆದಾಗ ಒಳಗಡೆ ಜ್ವರನೂ ಬರೋ ಸಾಧ್ಯತೆಗಳಿರ್ತವೆ. ಅಂದರೆ ಜ್ವರ ಬಂದುಬಿಟ್ಟು, ಮೈಕೈ ನೋವು ಬಂದುಬಿಟ್ಟು ಮತ್ತೆ ಅದಕ್ಕೆಲ್ಲ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ, ಆ ಥರದ್ರೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇದು ಮೋಸ್ಟ್ ಕಾಮನ್ನು. ಇನ್ನು ಬೇರೆ ಬ್ಯಾಕ್ಟೀರಿಯಾನಲ್ಲಿ ಚಿಕ್ಕ ಬ್ಯಾಕ್ಟೀರಿಯಾಗಳಿರ್ತವೆ. ಒಬ್ರಿಗೆ ಸುಮ್ಮನೆ ನೋಸ್ ಹತ್ರ ಒಂದೇನೋ ಒಂದು ಗುಳ್ಳೆ ಆಯಿತು, ಅಥವಾ ಫಾರ್ ಎಕ್ಸಾಂಪಲ್ ಈವನ್ ಮೊಡಮೆಗಳೂ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನೇ ಆ ಥರ ನೋಡಿದ್ರೆ. ಓಕೆ, ಸೊ ಅದೇನಾಗುತ್ತೆ ಅಂದರೆ ಒಂದು ಪ್ರೊಪೆನೋಬ್ಯಾಕ್ಟೀರಿಯಂ ಆಕ್ನೆಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಅದೇನು ಮಾಡುತ್ತೆ, ನಮ್ಮ ಆಯಿಲ್ ಗ್ಲ್ಯಾಂಡ್ಸಲ್ಲಿ ಬೆಳ್ಕೊಂಬಿಟ್ಟು ಪಿಂಪಲ್ ಥರ ಪಸ್ಗುಳ್ಳೆ ಥರ ಆಗುತ್ತೆ. ಸೊ ಮೊಡಮೆಗಳಲ್ಲೂ ಡಿಫ್ರೆಂಟ್ ಟೈಪ್ಸ್. ಸೊ ಬೇಸಿಕ್ಲಿ ಮೊಡಮೆ ಆದಾಗಲೂ ಏನು ಆ ಥರ ಸೈನ್ಸ್ ಇರ್ತವೆ, ಸ್ವಲ್ಪ ರೆಡ್ನೆಸ್ಸು, ಆಮೇಲೆ ಸ್ವಲ್ಪ ಪೇನು, ಆಮೇಲೆ ಸ್ವಲ್ಪ ಪಸ್ ಥರ ಬರ್ತಾ ಇರುತ್ತೆ. ಮೋಸ್ಟ್ ಕಾಮನ್ಲಿ ಬ್ಯಾಕ್ಟೀರಿಯಾನಲ್ಲಿ ಇಷ್ಟೇ ಕಾಣಿಸ್ಕೊಳ್ಳೋದು. ಇನ್ನು ಬೇರೆದ್ರಲ್ಲಿ ವೈರಲಲ್ಲೆಲ್ಲ ಬೇರೆ ಥರ ಲಕ್ಷಣಗಳು ಕಾಣಿಸ್ಕೊಳ್ತವೆ ನಮಗೆ.
ಸೊ ಇದೆಲ್ಲ ಸಿಂಪ್ಟಮ್ಸ್ ಆಗಿರುತ್ತೆ. ಹೌದು. ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ನಾವು ಬ್ಯಾಕ್ಟೀರಿಯಾ ಟ್ರೀಟ್ಮೆಂಟ್ಗೆ ಒಂದು ಆ್ಯಂಟಿಬ್ಯಾಕ್ಟೀರಿಯಲ್ ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ ಯೂಶ್ವಲಿ. ಆಮೇಲೆ ಒಂದು ಆಯಿಂಟ್ಮೆಂಟು ಇರುತ್ತೆ, ಅದರಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಆಯಿಂಟ್ಮೆಂಟ್ ಥರ ಕೊಟ್ಟಿರ್ತೀವಿ, ಸೊ ದ್ಯಾಟ್ ಅದ್ರ ಕೀಟಾಣುಗಳು ಸ್ವಲ್ಪ ಉತ್ಪನ್ನ ಆಗೋದು ಸ್ವಲ್ಪ ಕಡಿಮೆ ಆಗಲಿ ಅಂತ. ಆಮೇಲೆ ಆ್ಯಂಟಿಬ್ಯಾಕ್ಟೀರಿಯಲ್ ಸೋಪ್ ಥರ ಕೊಟ್ಟಿರ್ತೀವಿ. ಬಟ್ ಇತ್ತೀಚೆಗೆ ತುಂಬ ಆ್ಯಂಟಿಬ್ಯಾಕ್ಟೀರಿಯಲ್ ಸೋಪ್ಗಳನ್ನ ನಾವು ಅಡ್ವರ್ಟೈಸು ಅಥವಾ ಬರೆಯೋದು ಅದು ಬರೀತಾ ಇಲ್ಲ. ಯಾಕಂತಂದರೆ ಲಾಂಗ್ ರನ್ನಲ್ಲಿ ಅದರದ್ದು ಸೈಡ್ ಎಫೆಕ್ಟ್ಸ್ಗಳಿರ್ತವೆ. ಆ್ಯಸ್ ಮುಂಚೆನೂ ಹೇಳಿದ್ವಿ ಅಲ್ಲ, ಕಿ ಅದು pH-ನ ಆಲ್ಟರ್ ಮಾಡುತ್ತೆ. ತುಂಬ ಸ್ಟ್ರಾಂಗ್ ಆಗಿರೋ ಸೋಪ್ಗಳು, ಇವಾಗ ಡಿಟರ್ಜೆಂಟ್ಗಳು ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡಿದಾಗ ನಮ್ಮ pH ಚೇಂಜ್ ಆಗುತ್ತೆ, ನಮ್ಮದು ಬ್ಯಾರಿಯರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾವು ತುಂಬ ಸ್ಯಾನಿಟೈಸರು ಅಥವಾ ಡಿಟರ್ಜೆಂಟ್ಸು ಅಥವಾ ಡಿಟರ್ಜೆಂಟ್ ಯೂಸ್ ಮಾಡಿರೋ ಸೋಪ್ಗಳು ಯೂಸ್ ಮಾಡೋಂಗಿಲ್ಲ. ತುಂಬ ಮೈಲ್ಡ್ ಆಗಿರೋ ಸೋಪು, pH ಬ್ಯಾಲೆನ್ಸ್ ಸೋಪು, ಇವಾಗ ಬೇಬಿ ಸೋಪ್ ಥರ ಯೂಸ್ ಮಾಡ್ತೀವಲ್ಲ, ಅದು ಬೆಟರ್ ನಮ್ಮ ಸ್ಕಿನ್ಗೆ ಯಾವಾಗಲೂ. ಓಕೆ, ಸೋಪನ್ನು ಕೂಡ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ, ಅಂದರೆ ನೀವು ಹೇಳಿರುವಂಥ ಕೆಲವೊಂದಿಷ್ಟು ಸೋಪನ್ನು, ಇಲ್ಲಾಂದರೆ ಅದೇನು pH ಲೆವೆಲನ್ನು ಚೇಂಜಸ್ ಮಾಡುತ್ತೆ ಅಂತ ಹೇಳ್ತೀವಿ. ಡಾಕ್ಟರ್, ಆಗಲೇ ಮಾತಾಡ್ತಾ ಹೇಳಿದ್ರಿ ಚಿಕನ್ ಪಾಕ್ಸ್ ಬಗ್ಗೆ, ಅದರ ಜೊತೆಗೆ ಈ ಸರ್ಪಸುತ್ತು ಅಂತ ಕರೀತಾರೆ ಅದನ್ನು. ಸೊ ಈ ಚಿಕನ್ ಪಾಕ್ಸ್ ಮತ್ತು ಸರ್ಪಸುತ್ತು ಆಗುವಂಥದ್ದು ಕೂಡ ಇದು ಇನ್ಫೆಕ್ಷನ್ಸ್, ಅಂದರೆ ಇದು ಕೂಡ ಸ್ಕಿನ್ ಇನ್ಫೆಕ್ಷನ್ಸ್. ಈಗ ಒಂದು ವೇಳೆ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ? ಈಗ ಹಳ್ಳಿ ಕಡೆ ಒಂದು ರೀತಿ ಮದ್ದು ಮಾಡ್ತಾರೆ. ಸೊ ಆಸ್ ಅ ಡಾಕ್ಟರ್ ಆಗಿ ಅದರ ಟ್ರೀಟ್ಮೆಂಟ್ ಬಗ್ಗೆ ಫಸ್ಟು ಚಿಕನ್ ಪಾಕ್ಸು ಸರ್ಪಸುತ್ತು ಬಗ್ಗೆ ಮಾತಾಡೋಣ. ಇವಾಗ ಚಿಕನ್ ಪಾಕ್ಸು ಸರ್ಪಸುತ್ತು ಎರಡು ವೈರಲ್ ಇನ್ಫೆಕ್ಷನು. ಫಸ್ಟು ಹೆಂಗೆ ಶುರು ಆಗೋದು ಅಂದರೆ, ಯಾರಿಗೋ ಒಬ್ರಿಗೆ ಚಿಕನ್ ಪಾಕ್ಸ್ ಆಗಿದೆ. ಎಲ್ರಿಗೂ ಚಿಕನ್ ಪಾಕ್ಸ್ ಅಂದರೆ ಏನಂತ ಗೊತ್ತು, ಅಮ್ಮ ಥರ ಚಿಕ್ಕ ಚಿಕ್ಕ ಗುಳ್ಳೆಗಳು ಫುಲ್ ಮೈಯೆಲ್ಲ ಬರುತ್ತೆ. ವೆರಿ ಕಾಮನ್, ಚಿಲ್ಡ್ರನಲ್ಲಿ ನೋಡ್ತೀವಿ, ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ. ಬಟ್ ದೊಡ್ಡವರಲ್ಲೂ ಬರೋ ಸಾಧ್ಯತೆಗಳಿದ್ದಾವೆ ಚಿಕನ್ ಪಾಕ್ಸ್, ಬರೀ ಚಿಕ್ಕ ಮಕ್ಕಳಲ್ಲಿ ಅಷ್ಟೇ ಅಲ್ಲ. ಸೊ ಇದು ಏರ್ಬಾರ್ನ್ ಅಂತಂದರೆ ಗಾಳಿಯಲ್ಲಿ ಹರಡೋ ಕೀಟಾಣು ಇದು. ಸೊ ಗಾಳಿಯಿಂದ ಹರಡುವಾಗ ಇವಾಗ ಯಾರಿಗೋ ಒಬ್ರು ಚಿಕನ್ ಪಾಕ್ಸ್ ಆಗಿದೆ, ಅವ್ರದ್ದು ವೈರಸ್ ಅವ್ರು ಉಸಿರಾಡಿದಾಗ ನಮಗೆ ಬರೋ ಸಾಧ್ಯತೆಗಳಿದ್ದಾವೆ. ಇದೇನಾಗುತ್ತೆ, ಚಿಕನ್ ಪಾಕ್ಸ್ ವೈರಸ್ಸು ನಮ್ಮ ಬಾಡಿಯಲ್ಲೆಲ್ಲ ಬಂದ ತಕ್ಷಣ ಎಲ್ಲೋ ಹೋಗ್ಬಿಟ್ಟು ಒಂದು ನರದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆ ನರದಲ್ಲಿ ಅಲ್ಲೇ ಇರುತ್ತೆ ಅದು. ಸ್ವಲ್ಪ ವರ್ಷ ಆದಮೇಲೆ ನಮ್ಮದು ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಇದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಬಟ್ ಅದು ಅವಾಗ ಸರ್ಪಸುತ್ತು ಆಗುತ್ತೆ. ಬಟ್ ಇದು ಕಾಣಿಸ್ಕೊಳ್ಳೋಕೆ ಶುರು ಆದಾಗ ಎಲ್ಲ ಬಾಡಿಯಲ್ಲಿ ಹರಡಲ್ಲ. ಚಿಕನ್ ಪಾಕ್ಸ್ ಎಲ್ಲ ಬಾಡಿಯಲ್ಲಿ ಯಾವ ಥರ ಚಿಕ್ಕ ಚಿಕ್ಕ ಗುಳ್ಳೆಗಳು ಬಂದಿತ್ತು ಆ ಥರ ಬರಲ್ಲ. ಈ ಸರ್ಪಸುತ್ತು ಬರೀ ನರದಲ್ಲಿ ಕೂತ್ಕೊಂಡಿತ್ತು ಆ ನರದಲ್ಲಿ ಅಷ್ಟೇ ಬರುತ್ತದು. ಆಮೇಲೆ ಯಾವತ್ತೂ ಸರ್ಪಸುತ್ತು ಫುಲ್ ಸುತ್ತ ಹಾಕೋದೇ ಇಲ್ಲ, ಯಾರೂ ಸಾಯಲ್ಲ ಇದರಲ್ಲಿ, ಆಯಿತಾ. ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾರೆ, ಇಲ್ಲ ಇದು ಸುತ್ತ ಹರಿದ್ರೆ ನಾವು ತೀರೋಗ್ಬಿಡ್ತೀವೇನೋ ಅಂತ ಅದು ಭ್ರಮೆ ಇದೆ. ಬಟ್ ಯಾವುದಕ್ಕೂ ಆಗಲ್ಲ, ಇದು ಸುತ್ತೇ ಹಾಕಲ್ಲ. ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಹೋಗೋದು ಬೇಕಾಗಲ್ಲ. ಪ್ಲಸ್ ನಿಮಗೆ ಏನೋ ಹೋಮ್ ಮೇಡ್ ರೆಮಿಡೀಸ್ ಮಾಡ್ತಾರೆ, ಏನೋ ಬೇವಿನ ಸೊಪ್ಪು ಹಚ್ಚೋದು, ಟರ್ಮರಿಕ್ ಏನೋ ಅರ್ಶಿನ ಹಚ್ಚೋದು, ಸ್ನಾನನೇ ಮಾಡಲ್ಲ. ಅದರಿಂದ ಮತ್ತೆ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆಗಳಿರ್ತವೆ. ಚಿಕನ್ ಪಾಕ್ಸ್ ಆಗಲಿ ಸರ್ಪಸುತ್ತು ಆಗಲಿ ಡೈಲಿ ಸ್ನಾನ ಮಾಡಬೇಕು. ನಾರ್ಮಲ್ ಸೋಪ್ ಯಾವುದು ಯೂಸ್ ಮಾಡ್ತಾ ಇದ್ರೆ ಅದೇ ಸೋಪನ್ನು ಯೂಸ್ ಮಾಡಿ. ಎಸ್, ಚಿಕನ್ ಪಾಕ್ಸ್ ತುಂಬ ಬೇಗ ಹರಡುತ್ತೆ, ಸರ್ಪಸುತ್ತು ಬೇಗ ಹರಡಲ್ಲ ಒಬ್ಬರಿಂದ ಒಬ್ಬರಿಗೆ. ಬಟ್ ಸರ್ಪಸುತ್ತುವಿಂದ ಬೇರೆದವ್ರಿಗೆ ಚಿಕನ್ ಪಾಕ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ಬಟ್ ಇದು ಆಗಲ್ಲ, ಏನು ಒಬ್ಬರಿಂದ ಒಬ್ಬರಿಗೆ ಇವಾಗ ನಂಗೆ ಸರ್ಪಸುತ್ತು ಆಗಿದೆ, ನಿಮ್ಗೆ ಸರ್ಪಸುತ್ತು ಆಗಲ್ಲ. ನಂಗೆ ಸರ್ಪಸುತ್ತು ಆಗಿತ್ತು ಅಂದರೆ ನಿಮಗೆ ಚಿಕನ್ ಪಾಕ್ಸ್ ಆಗೋ ಸಾಧ್ಯತೆ ಇದ್ದಾವೆ, ಆ ಥರ ಅದು. ಓಕೆ, ಬಟ್ ಸರ್ಪಸುತ್ತು ಡೈರೆಕ್ಟ್ಲಿ ಹರಡಲ್ಲ ಆ ಥರ. ಸೊ ಸರ್ಪಸುತ್ತು ಮುಟ್ಟಿದಾಗ ಹರಡುತ್ತೆ, ಮೋರ್ ದ್ಯಾನ್ ದ ನೋಸಿಂದ ಅಥವಾ ಏರ್ಬೋನಿಂದ ಹರಡಲ್ಲ. ಚಿಕನ್ ಪಾಕ್ಸ್ ಏರ್ಬೋನಿಂದ ಜಾಸ್ತಿ ಹರಡುತ್ತೆ ಮುಟ್ಟೋಕ್ಕಿಂತನೂ, ಆ ಥರ ಅದು. ಈಗ ಮುಟ್ಟಿದಾಗ್ಲೂ ಕೂಡ ಚಿಕನ್ ಪಾಕ್ಸ್ ಹರಡುತ್ತಾ? ಎಸ್, ಡೆಫಿನೆಟ್ಲಿ ಹರಡುತ್ತೆ. ಮುಟ್ಟಿದಾಗ ಸರ್ಪಸುತ್ತಾಗ್ಲಿ ಚಿಕನ್ ಪಾಕ್ಸ್ ಆಗಲಿ ಎರಡು ಹರಡುತ್ತೆ. ಆದ್ರೆ ಗಾಳಿಲಿ ಜಾಸ್ತಿ ಹರಡುವಂಥದ್ದು ಚಿಕನ್ ಪಾಕ್ಸ್. ಈಗ ನೀವು ಡಾಕ್ಟರ್ ಆಗ ಹೇಳಿದ್ರೆ ಮಾತಾಡ್ತಾ, ಚಿಕನ್ ಪಾಕ್ಸ್ ಅದ್ರ ಎಕ್ಸ್ಟೆನ್ಷನ್ ಪಾರ್ಟ್ ಸರ್ಪಸುತ್ತಾಗಿರುವಂಥದ್ದು. ಅದ್ರ ಎಕ್ಸ್ಟೆನ್ಷನ್ ಪಾರ್ಟ್ ಅಂತಂದ್ರೆ ಹಂಗೆ ಅನ್ಕೋಬಹುದು. ಎಕ್ಸ್ಟೆನ್ಷನ್ ಅಂತ ಹೇಳಕ್ಕಾಗಲ್ಲ, ಎಲ್ರಿಗೂ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ದು ಇಮ್ಯುನಿಟಿ ಯಾವಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಇವಾಗ ಸ್ವಲ್ಪ ಜನಕ್ಕೆ ತುಂಬ ಶುಗರ್ ಇರುತ್ತೆ, ಅಥವಾ ಸ್ವಲ್ಪ ಜನ ಇವಾಗ ಏನೋ ಒಂದು ರುಮಟೈಡ್ ಆರ್ಥರೈಟಿಸು, ಆಟೋಇಮ್ಯೂನ್ ಡಿಸೀಸಸ್ಗೆ ತುಂಬ ಮೆಡಿಸಿನ್ಸ್ ತೊಗೋತಾ ಇರ್ತಾರೆ, ಇಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೆ, ಅವ್ರ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಇದು ಮತ್ತೆ ಆಕ್ಟಿವೇಟ್ ಆಗುತ್ತೆ. ಅದೇ ವೈರಸ್ಸೇ ಆಕ್ಟಿವೇಟ್ ಆಗಿಬಿಟ್ಟು ಸರ್ಪಸುತ್ತು ಆಗೋದು. ಬಟ್ ಎಲ್ರಿಗೂ ಆಗಲ್ಲ.
ಆಮೇಲೆ ಇದರಲ್ಲಿ ಸ್ಕಿನ್ಗಿಂತ ಜಾಸ್ತಿ ನರ ಎಫೆಕ್ಟ್ ಮಾಡುತ್ತೆ. ಯಾವ್ದ್ರಲ್ಲಿ ಡಾಕ್ಟರ್? ಸರ್ಪ ಸುತ್ತಲ್ಲಿ. ಸೊ ಅದ್ರಲ್ಲಿ ಏನಾಗುತ್ತೆ, ಸ್ಕಿನ್ ಏನೋ ಒಂದು ವಾರದಲ್ಲಿ ಸರಿ ಹೋಗ್ಬಿಡುತ್ತೆ, ಎಲ್ಲ ಉಣ್ಗಳೆಲ್ಲ ಆಗ್ಬಿಟ್ಟು ಸರಿ ಹೋಗುತ್ತೆ. ಬಟ್ ಆ ನರ ನೋವು ಸ್ವಲ್ಪ ತುಂಬಾ ದಿನ ಹೋಗ್ತಾ ಇರುತ್ತೆ, ನರನ ವೀಕ್ ಮಾಡಿರುತ್ತೆ. ನರ ಮತ್ತೆ ರೀಜನರೇಟ್ ಮಾಡೋಕ್ಕೆ ಮತ್ತೆ ಉತ್ಪನ್ನ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು 3 ತಿಂಗಳು ಬೇಕಾಗ್ಬೋದು. ಸೊ ಅದಕ್ಕೆ ಹೇಳೋದು, ಸರ್ಪ ಹುಣ್ಣು ಆದಾಗ ಅವ್ರು ಮುಂಚೆ ಏನಕ್ಕೆ ಅಷ್ಟೊಂದು ಹೆದರ್ಕೋತಾ ಇದ್ರು ಅಂತಂದ್ರೆ, ಸ್ಕಿನ್ಗಿಂತ ಜಾಸ್ತಿ ಅದನ್ನ ನರ ಪೇನ್ಗೆ ಹೆದರ್ಕೋತಾ ಇದ್ರು ಜನ. ಇಷ್ಟೊಂದು ನೋವು ತಡ್ಕೊಳಕ್ಕಾಗಲ್ಲ, ನಾವು ಇನ್ನೇನು ಅಷ್ಟು ನೋವು ಇದೆ ಅಂತ ಆ ಥರ ತಲೆಯಲ್ಲಿ ಇರ್ತಿತ್ತು. ಅದಕ್ಕೆ ಅವರು ಹೆದರ್ಕೋತಾ ಇದ್ರು, ಅದಕ್ಕೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಭಯ ಪಡ್ತಾ ಇದ್ರು. ಆ ಥರ ಭಯ ಆಗೋದು ಅವ್ರಿಗೆ. ಡಾಕ್ಟರ್, ಹಾಗಿದ್ರೆ ಎರಡರಲ್ಲೂ ಕೂಡ ಸರ್ಪ ಸುತ್ತು ಹಾಗೇನೆ ಚಿಕನ್ ಪಾಕ್ಸ್ ಅಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಅದು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ. ಈಗ ಎರಡು ಕೂಡ ಒಬ್ರಿಂದ ಒಬ್ರಿಗೆ ಹರಡುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಈ ಹಳ್ಳಿ ಕಡೆ ಅದ್ರ ಬಗ್ಗೆ ಹೆಚ್ಚು ಅಂದ್ರೆ ದೇವ್ರ ಹೆಸರು ಹೇಳ್ಕೊಂಡು ಅಂದ್ರೆ ಧಾರ್ಮಿಕವಾಗಿ ಅದನ್ನ ಹೆಚ್ಚು ನಂಬ್ತಾ ಇದ್ರು. ಲೈಕ್ ಸರ್ಪ ಸುತ್ತು ಬಂದ್ರೆ ಅದು ನೀವ್ ಹೇಳ್ದಂಗೆ ಒಂದು ಸುತ್ತ ಹಾಕುತ್ತೆ ಅಂದ್ರೆ ಇನ್ ಕೇಸ್ ಹಾಕಿದ್ರೆ ಸಾಯುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ. ಸೊ ಆ ರೀತಿ ಭಯ ಪಡುವಂತ ಅವಶ್ಯಕತೆ ಏನು ಇಲ್ಲ, ಯಾರಿಗೂ ಇಲ್ಲ. ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರ್ಪ ಸುತ್ತಾಗ್ಲಿ ಚಿಕನ್ ಪಾಕ್ಸ್ ಆಗ್ಲಿ ಎರಡೂ ಕೂಡ ಕ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ, ತುಂಬಾ ಬೇಗ ಕ್ಯೂರ್ ಆಗುತ್ತೆ. ಪ್ಲಸ್ ಇನ್ನೊಂದೇನಂತಂದ್ರೆ, ಏನು ಧಾರ್ಮಿಕವಾಗಿ ಏನನ್ನೋ ಹಚ್ಬಿಟ್ಟು ಅದನ್ನ ಮತ್ತೆ ಕೊಳೆ ಮಾಡ್ಕೊಂಡು ಮತ್ತೆ ಇನ್ಫೆಕ್ಷನ್ ಮಾಡ್ಕೋಬೇಡಿ ಅಂತ ಒಂದೇ ಕೇಳೋದು. ಯಾಕಂತಂದ್ರೆ ನಾವು ತುಂಬಾ ನೋಡಿರ್ತೀವಿ, ಎಲ್ಲ ಕಡೆ ಹೋಗಾದ್ಮೇಲೆ ಮತ್ತೆ ತಿರ್ಗಾ ಬರ್ತಾರೆ, ಮೇಡಮ್ ಅದರಲ್ಲಿ ಪಸ್ ಬರ್ತಾ ಇದೆ, ಆಮೇಲೆ ಮತ್ತೆ ಹೀಲೇ ಆಗ್ತಿಲ್ಲ. ಯೂಶಲಿ ಚಿಕನ್ ಪಾಕ್ಸು ಮತ್ತೆ ಸರ್ಪ ಸುತ್ತು 7ರಿಂದ 10 ದಿನ ಒಳಗಡೆ ಪೂರ್ತಿ ಸರಿ ಹೋಗುತ್ತೆ. ನೀವು ಏನೂ ಮಾಡಲಿಲ್ಲ ಅಂತಂದ್ರೂ ತಾನೇ ಸರಿ ಹೋಗುತ್ತದು. ನೀವು ಚಿಕನ್ ಪಾಕ್ಸು ಅಥವಾ ಸರ್ಪ ಸುತ್ತು ಆದಾಗ ಆಫೀಸ್ಗಳಿಗೆಲ್ಲ ಹೋಗಂಗಿಲ್ಲ, ಆದಷ್ಟು ಮನೆಯಲ್ಲೇ ಇರಬೇಕು. ಮನೇಲಿ ಇದ್ದಾಗನೂ ಒಂದೇ ರೂಮಲ್ಲಿರಿ, ಯಾಕಂದರೆ ಮನೇಲಿ ಮಕ್ಕಳು ಮತ್ತು ದೊಡ್ಡವ್ರ ಜನ ಇರ್ತಾರೆ. ಸರ್ಪ ಸುತ್ತು ಯೂಶಲಿ 50 ವರ್ಷ ಮೇಲೆ ಜನಗಳಿಗೆ, 50 ವರ್ಷ ಮೇಲೆ ಅವರಿಗೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದೇ ರೂಮಲ್ಲಿ ಇರೋದು, ಐಸೋಲೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಡಾಕ್ಟರ್, ಈಗ ಈ ಸರ್ಪ ಸುತ್ತು ಅಥವಾ ಚಿಕನ್ ಪಾಕ್ಸ್ ಆಗಿರ್ಬೋದು, ಈಗ ಒಂದು ಪರ್ಸನ್ಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ಬಂದು ಅವರಿಗೆ ಕ್ಯೂರ್ ಆಯಿತು, ನೀವು ಹೇಳ್ದಂಗೆ ಮೆಡಿಸಿನ್ ತಗೊಂಡ್ರು ಕರೆಕ್ಟಾಗಿ ಕ್ಯೂರ್ ಆಯಿತು, ಅದೇ ಪರ್ಸನ್ಗೆ ಮತ್ತೆ ಸರ್ಪ ಸುತ್ತು ಅಥವಾ ಚಿಕನ್ ಪಾಕ್ಸ್ ಆಗುವಂಥ ಚಾನ್ಸಸ್ ಇರುತ್ತಾ? ಹೌದು. ಸೊ ಚಿಕನ್ ಪಾಕ್ಸು ಮತ್ತು ಸರ್ಪ ಸುತ್ತು ಇನ್ನೊಂದು ಸತಿ ಆಗೋ ಚಾನ್ಸಸ್ ತುಂಬ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಅದೇ ಹೇಳ್ದಲ್ಲ, ಒಂದು ಇಮ್ಯುನಿಟಿ ಮೇಲೆ, ಆಮೇಲೆ ಇನ್ನೊಂದು ಫಸ್ಟ್ ಟೈಮ್ ಚಿಕನ್ ಪಾಕ್ಸ್ ಆದಾಗ ಸೆಕೆಂಡ್ ಟೈಮ್ ಏನು ಚಿಕನ್ ಪಾಕ್ಸ್ ಆಗುತ್ತೆ ಅದು ಸ್ವಲ್ಪ ಲೆಸ್ಸರ್ ಸಿವಿಯರ್ ಜಾಸ್ತಿ ಇರಲ್ಲ. ಆಮೇಲೆ ಸರ್ಪ ಸುತ್ತೂ ಅದೇ, ಇವಾಗ ಯಾವುದೋ ಒಂದು ನರದಲ್ಲಿ ಇರೋದು ಅಷ್ಟೇ ಆ್ಯಕ್ಟಿವೇಟ್ ಆಗಿರುತ್ತೆ, ಬೇರೆ ನರದಲ್ಲಿ ಇರೋ ಚಿಕನ್ ಪಾಕ್ಸ್ ಆ್ಯಕ್ಟಿವೇಟ್ ಆಗಿರಲ್ಲ. ಅದು ಇನ್ನೊಂದು ಸತಿ ನಾವೇನೋ ಮತ್ತೆ ಸುಸ್ತಾಗಿದೆ, ನಾವೇನೋ ಒಂದು ಬರೀ ಫಿಸಿಕಲ್ ಮೆಂಟಲ್ ಸುಸ್ತಷ್ಟೇ ಅಲ್ಲ, ಫಿಸಿಕಲ್ ಸುಸ್ತಾದಾಗೂ ಸರ್ಪ ಸುತ್ತು ಬರುತ್ತೆ. ಇತ್ತೀಚೆಗೆ ಮುಂಚೆ ಇತ್ತು ಬರೀ 50 ವರ್ಷ ಮೇಲೆ ಹುಡುಗರಿಗಷ್ಟೇ ಕಾಣಿಸ್ಕೊಳ್ಳುತ್ತೆ ಅಂತ. ಬಟ್ ಇವಾಗ ಚಿಕ್ಕ ಮಕ್ಕಳು 20 ವರ್ಷ 25 ವರ್ಷ ಟ್ರಕ್ಕಿಗೆ ಹೋಗಿ ಬರ್ತಾರೆ, ಫಿಸಿಕಲಿ ತುಂಬ ಸುಸ್ತಾಗಿರುತ್ತಾರೆ, ಆವಾಗಲೂ ಸರ್ಪ ಸುತ್ತು ಕಾಣಿಸ್ಕೊಳ್ಳೋಕೆ ಶುರುವಾಗಿರುತ್ತೆ ನಮಗೆ. ಸೊ ಆಗೋ ಚಾನ್ಸಸ್ ಇರುತ್ತೆ, ಪದೇ ಪದೇ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒನ್ ಗುಡ್ ಥಿಂಗ್ ಅಂದರೆ, ಇವಾಗ ಸರ್ಪ ಸುತ್ತುಗೆ ನಮ್ಮ ಹತ್ರ ವ್ಯಾಕ್ಸಿನ್ ಬಂದಿದೆ. ಓಕೆ, ಸೊ ಎಲ್ಲ ಜನರು 50 ವರ್ಷ ಮೇಲೆ ಇರೋರು ಸರ್ಪ ಸುತ್ತಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಇಟ್ ಈಸ್ FDA ಅಪ್ರೂವ್ಡ್ ಇವಾಗ ನಮ್ಮ ಇಂಡಿಯಾನಲ್ಲಿ. ಸೊ ನಾವು ಎಲ್ರಿಗೂ ಕೊಡ್ತಾ ಇದ್ದೀವಿ. ಆಮೇಲೆ 40 ವರ್ಷ ಮೇಲೆ ಇರೋರು, ಯಾರ್ಯಾರ್ದು ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇದೆ ಅಥವಾ ಯಾರ್ದು ಇಮ್ಯುನಿಟಿ ತುಂಬ ಕಡಿಮೆ ಇದೆ, ಅವ್ರಿಗೂ ಸಹ ನಾವು ಇದು ಸರ್ಪ ಸುತ್ತೋದು ವ್ಯಾಕ್ಸಿನ್ ಕೊಡ್ತಾ ಇದ್ವಿ. ಏನಕ್ಕೆ ಕೊಡ್ತಾ ಇರೋದು ಅಂದರೆ ರಿಪೀಟೆಡ್ ಆಗಿ ಬರಬಾರ್ದು ಅಂತ, ಪ್ಲಸ್ ಆ ನರ ನೋವನ್ನ ತಡ್ಕೊಳಕ್ಕಾಗಲ್ಲ 50 ವರ್ಷ ಮೇಲೆ ಜನಕ್ಕೆ. ಸೊ ಅವರಿಗೆಲ್ಲ ಅದು ನರ ಎಫೆಕ್ಟ್ ಕಡಿಮೆ ಆಗಲಿ, ನೋವು ಕಡಿಮೆ ಆಗಲಿ ಅಂತಲೇ ವ್ಯಾಕ್ಸಿನ್ ಕೊಡ್ತಾ ಇರೋದು. ಅಂದರೆ 50 ವರ್ಷ ಕೆಳಗಿರೋರು ತಗೋಬಾರ್ದಾ? ಇಲ್ಲ, 50 ವರ್ಷ ಮೇಲಿರೋರಿಗೆ ಈ ವ್ಯಾಕ್ಸಿನ್ ಇರುತ್ತೆ. ಅಂದರೆ ಸರ್ಪ ಸುತ್ತು ಬರಬಾರ್ದು, ಬಂದಾಗ ನೋವು ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರಬೇಕು ಅನ್ನೋದು. ಅಂದ್ರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಬರದೇ ಇಲ್ಲ ಆ ಥರ. ಆಲ್ಮೋಸ್ಟ್ 90% ಬರಲ್ಲ ಅಂತ ಕೊಟ್ಟಿದ್ದಾರೆ ಬುಕ್ಕಲ್ಲಿ. ಬಟ್ ಇನ್ನೂ ತನಕ ನಾವು ಏನು ಕೊಡ್ತಾ ಇದ್ವಿ, ಯಾರ್ಯಾರು ಕೊಟ್ಟಿದ್ವಿ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ನಮಗೆ. ಸೊ ಇನ್ನು ಸರ್ಪ ಸುತ್ತು ಬಂದಾದ್ಮೇಲೆನೂ ಮತ್ತೆ ನಾವು ಕೊಡ್ತೀವಿ. ಓಕೆ, ಯಾಕಂದ್ರೆ ತಿರ್ಗಾ ಬರುತ್ತೆ ಅಂತ ಹೇಳಿದೆ ಅಲ್ಲ. ಸೊ 1-2 ಮಂತ್ಸ್ 3 ಮಂತ್ಸ್ ಆದಮೇಲೆ ಮತ್ತೆ ಇನ್ನೊಂದ್ಸತಿ ವ್ಯಾಕ್ಸಿನ್ ಕೊಡ್ತೀವಿ.
ಓಕೆ, ಥ್ಯಾಂಕ್ ಯು ಸೊ ಮಚ್. ಡಾಕ್ಟರ್, ಈಗ ಸೇಮ್ ಸೋಪನ್ನು ಯೂಸ್ ಮಾಡುವಂಥದ್ದು ಅಥವಾ ಒಂದೇ ಪೂಲಲ್ಲಿ ಸ್ನಾನ ಮಾಡೋದು ಅಥವಾ ಒಂದೇ ಟವಲನ್ನು ಯೂಸ್ ಮಾಡೋದು ಅಥವಾ ಮೇಕಪ್ ಪ್ರಾಡಕ್ಟನ್ನು ಸೇಮ್ ಯೂಸ್ ಮಾಡೋದ್ರಿಂದ ಇದರಿಂದ ಕೂಡ ಸ್ಕಿನ್ ಇನ್ಫೆಕ್ಷನ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ? ಹೌದು, ಡೆಫಿನೆಟ್ಲಿ. ಸೋಪ್ ಆ್ಯಕ್ಚುಲಿ ಸ್ವಲ್ಪ ಏನೋ ಡಿಬೇಟೇಬಲ್ ಅದು, ಯಾಕಂದರೆ ಸೋಪ್ ಇಟ್ ಸೆಲ್ಫ್ ಒಂದು ಡಿಸ್ಇನ್ಫೆಕ್ಟೆಂಟು. ಸೊ ಸೋಪ್ ಯೂಸ್ ಮಾಡಿದಾಗ ಒಬ್ಬರಿಂದ ಒಬ್ರಿಗೆ ಹರಡಲ್ಲ ಅಂತ ಬುಕ್ಸಲ್ಲಿ ಕೊಟ್ಟಿದ್ದಾರೆ. ಬಟ್ ಇತ್ತೀಚೆಗೆ ಸೋಪ್ಸ್ ಕ್ವಾಲಿಟಿ ಆಗಲಿ ಅಥವಾ ಅದ್ರಲ್ಲಿ ಡಿಟರ್ಜೆಂಟ್ ಪವರ್ ಆಗಲಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಾವು ಹೇಳೋದು. ಆದಷ್ಟು ಅವಾಯ್ಡ್ ಮಾಡಿ ಒಬ್ಬರಿಂದ ಒಬ್ಬರಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋದು ಸೋಪ್ಗಳು. ನೆಕ್ಸ್ಟು ಪೂಲ್ಗಳಲ್ಲಿ ಡೆಫಿನೆಟ್ಲಿ ಪೂಲ್ ಆಗಲಿ ಅಥವಾ ನೀವು ಮೇಕಪ್ ಬ್ರಷ್ ಆಗಲಿ ಅಂತ ಏನು ಹೇಳಿದ್ದೀರಾ, ಇವಾಗ ನನಗೇನೋ ಫಂಗಲ್ ಇನ್ಫೆಕ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಅದೇ ಪೂಲ್ನ ಯೂಸ್ ಮಾಡ್ತಾ ಇರೋದು, ಆಬ್ವಿಯಸ್ಲಿ ಅದು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಈವನ್ ಬ್ಯಾಕ್ಟೀರಿಯಾ ಆಗಲಿ ಅಥವಾ ವೈರಸ್ ಆಗಲಿ. ಇವಾಗ ನನಗೇನೋ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಇದೆ, ಅದೇನೋ ಒಂದು ವೈರಲ್ ಇನ್ಫೆಕ್ಷನ್, ಅದು ಹರಡೋ ಚಾನ್ಸಸ್ ಇದೆ. ಎಷ್ಟೊಂದು ಜನಕ್ಕೆ ವಾರ್ಟ್ ಅಂತ ಹೇಳ್ತೀವಿ ಅಥವಾ HPV ಇನ್ಫೆಕ್ಷನ್ ಅದು ಇರುತ್ತೆ, ಅದು ಯೂಸ್ ಮಾಡಿದಾಗೂ ಹರಡೋ ಚಾನ್ಸಸ್ ಇದೆ. ಮೇಕಪ್ ಬ್ರಷಿಂದ ವೆರಿ ಕಾಮನ್ ಆ್ಯಕ್ನೆ ಆಗೋ ಚಾನ್ಸಸ್ ಅಥವಾ ಮೊಡಮೆ. ನಾನು ಹೇಳಿದೆಲ್ಲ, ಮೊಡಮೆಗಳು ಬರೀ ಆಯಿಲ್ ಸಿಕ್ರಿಷನಿಂದ ಅಲ್ಲ, ಬಟ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಬರುತ್ತೆ. ಸೊ ಆ ಬ್ರಷ್ ನಾವು ಯೂಸ್ ಮಾಡ್ತಾಯಿದ್ವಿ, ಸೊ ಆಗೋ ಸಾಧ್ಯತೆಗಳಿದ್ದಾವೆ. ಎಷ್ಟೊಂದು ಸತಿ ಸಲೂನ್ಗಳನ್ನು ಅಷ್ಟೇ ಒಂದು ವೈರಲ್ ಡಿಸೀಸ್ ಬರುತ್ತೆ, ಮೊಲಸ್ಕಮ್ ಅಂತ, ಆಯಿತಾ. ಸೊ ಅದು ಚಿಕ್ಕ ಚಿಕ್ಕ ಮೊಡಮೆಗಳ ಥರನೇ ಕಾಣಿಸುತ್ತೆ. ಎಷ್ಟೊಂದು ಜನ ಅದಕ್ಕೆ ಏನೂ ಅನಿಸಿರಲ್ಲ, ಮೊಡಮೆ ಅಂತ ಅಂದ್ಕೊಂಡು ವರ್ಷಾನುಗಟ್ಟಲೆ ಇರ್ತಾರೆ. ಮತ್ತು ಇದ್ದಕ್ಕಿದ್ದಂಗೆ ಜಾಸ್ತಿ ಹರಡುತ್ತದು. ಆವಾಗ ನೋಡ್ತೀವಿ ಥ್ರೆಡ್ಡಿಂಗ್ ಮಾಡುವಾಗಲಿ ಅಥವಾ ಏನೋ ಫೇಶಿಯಲ್ ಮಾಡಿದಾಗ ಅವಾಗ ಹರಡಿರುತ್ತದೆ ಅವ್ರಿಗೆ, ಆವಾಗ ಸ್ಪ್ರೆಡ್ ಆಗುವಂಥ ಚಾನ್ಸ್. ಸೊ ಮೇಕಪ್ ಬ್ರಷಸ್ಸು, ಸಲೂನ್ಸು ತುಂಬ ಕಾಮನ್ ಸೋರ್ಸ್ ಫಾರ್ ಸ್ಪ್ರೆಡಿಂಗ್ ಇನ್ಫೆಕ್ಷನ್ಸ್. ಆ ಥರ ಇಂಡಿವಿಜುವಲ್ ಹೈಜೀನನ್ನು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಹಾಗಿದ್ದಾಗ ಮಾತ್ರ ಸ್ಕಿನ್ ಇನ್ಫೆಕ್ಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಈ ಫಂಗಲ್ ಇನ್ಫೆಕ್ಷನ್ಸ್ ಅಂದಾಗ ನಮಗೆ ಸಾಮಾನ್ಯವಾಗಿ ನೆನಪಾಗುವಂಥದ್ದು ರಿಂಗ್ ವಾರ್ಮ್ ಅಥವಾ ಹುಳುಕಡ್ಡಿ ಅಂತ ನಾವೇನು ಕರಿತೀವಿ. ಸೊ ಇದು ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಮತ್ತೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಸೊ ಫಂಗಲ್ ಇನ್ಫೆಕ್ಷನು ಅಥವಾ ಹುಳುಕಡ್ಡಿ ಇಸ್ ವೆರಿ ಕಾಮನ್. ಇವಾಗ ಹೆಂಗಾಗಿದೆ ಅಂದರೆ ಆಲ್ಮೋಸ್ಟ್ ಇಂಡಿಯಾನಲ್ಲಿ ಎಂಡೆಮಿಕ್ ಅಂತ ಹೇಳ್ತೀವಿ. ಒಂದು 5 ಜನರಲ್ಲಿ 2 ಜನಕ್ಕಿದೆ. ಏನಕ್ಕೆ ಆಗ್ತಾ ಇದೆ ಅಂತಂದರೆ, ಒಂದು ಬೆವರಿಗೆ ಯಾಕಂದರೆ ನಾವು ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಅಥವಾ ಬೇರೆದವ್ರ ಡ್ರೆಸ್ ಯೂಸ್ ಮಾಡಿರ್ತೀವಿ, ಅಥವಾ ವಾಶ್ರೂಮ್ ಯೂಸ್ ಮಾಡಿರ್ತೀವಿ. ಯಾರಿಗೋ ಒಬ್ಬರಿಗೆ ಫಂಗಲ್ ಇನ್ಫೆಕ್ಷನ್ ಇದೆ, ಅಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಆ ವಾಶ್ರೂಮಿಂದನೂ ಆಗೋ ಸಾಧ್ಯತೆಗಳು ಇರ್ತವೆ. ಇದು ಅಷ್ಟೇ, ನಮ್ಮ ಸ್ಕಿನ್ ಬ್ಯಾರಿಯರ್ ಡಿಫೆಕ್ಟ್ ಆದಾಗ ಈ ಥರ ಕಾಣಿಸ್ಕೊಳ್ತವೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದರೆ, ಆ್ಯಂಟಿ ಫಂಗಲ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ ಸ್ವಲ್ಪ, ಬಟ್ ಅದು ಮುಂಚೆ ನಾವು 10 ದಿನದಲ್ಲಿ ವಾಸಿ ಆಗೋದದು. ಬಟ್ ಇತ್ತೀಚೆಗೆ 2 ತಿಂಗಳು ಕೋರ್ಸ್ ಇದೆ ಅದರದ್ದು. ಬಿಟ್ಟು ತೊಗೊಂಡಾಗ ಮತ್ತೆ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗಿದೆ ಇತ್ತೀಚೆಗೆ. ನಾವು ಏನಕ್ಕದು 10 ದಿನದಿಂದ 2 ಮಂತ್ಸ್ ಕೋರ್ಸ್ ಆಗಿದೆ ಅಂದರೆ ರೆಸಿಸ್ಟೆನ್ಸ್ ಪವರ್, ಯಾಕಂದರೆ ಜನ ಕರೆಕ್ಟಾಗಿ ತೊಗೋತಾ ಇಲ್ಲ ಟ್ಯಾಬ್ಲೆಟ್ಸು. ಸೊ ಪ್ಲೀಸ್, ಒಂದು ಫಂಗಲ್ ಇನ್ಫೆಕ್ಷನ್ಗೆ ಒಂದೇ ಒಂದು ಕೇಳೋದೇನು ಅಂತಂದರೆ, ಕಂಪ್ಲೀಟಾಗಿ ಕೋರ್ಸ್ ಮುಗಿಸಿ ಆಮೇಲೆ ಬಿಟ್ಟು ಏನೂ ತೊಗೊಳಕ್ಕೆ ಹೋಗಬೇಡಿ. ಇನ್ನೊಂದು ಕಾರಣ ರೆಸಿಸ್ಟೆನ್ಸ್ಗೆ, ನಾವು ಮೆಡಿಕಲ್ ಶಾಪಿಂದ ಏನೋ ಒಂದು ಆಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀವಿ, ಅದರಲ್ಲಿ ಎಷ್ಟೊಂದು ಸತಿ ಸ್ಟಿರಾಯ್ಡ್ ಆಯಿಂಟ್ಮೆಂಟ್ಸ್ಗಳೆಲ್ಲ ಇರ್ತವೆ. ಅದರಿಂದ ಏನಾಗುತ್ತೆ, ಅವಾಗ ಕಡಿಮೆ ಆಗಿರುತ್ತೆ, ಮತ್ತೆ ತಿರ್ಗಾ ಬಂದಾಗ ಜಾಸ್ತಿ ಆಗುತ್ತೆ. ಇವಾಗ ಸ್ಟಿರಾಯ್ಡ್ ಆಯಿಂಟ್ಮೆಂಟ್ ಹಚ್ಚಿದಾಗ ಅದು ಕೀಟಾಣುಗಳಿಗೆ ಶುಗರ್ ಕೊಟ್ಟಿದ್ದಂಗೆ ಚೆನ್ನಾಗಿ ಬೆಳ್ಕೊಳ್ತವೆ. ಸೊ ಪ್ಲೀಸ್ ಆದಷ್ಟು ಮೆಡಿಕಲ್ ಶಾಪ್ಸಿಂದ ಏನೂ ಆಯಿಂಟ್ಮೆಂಟ್ಸ್ ತೊಗೋಬೇಡಿ, ಡಾಕ್ಟರ್ನ ಕೇಳೇ ಟ್ರೀಟ್ಮೆಂಟ್ ತೊಗೊಳ್ಳಿ ಫಂಗಲ್ ಇನ್ಫೆಕ್ಷನ್ಸ್ಗೆ ಎಸ್ಪೆಷಲಿ. ಬಿಕಾಸ್ ವಿ ಹ್ಯಾವ್ ಜಸ್ಟ್ ಬರೀ 3 ಆ್ಯಂಟಿ ಫಂಗಲ್ ಟ್ಯಾಬ್ಲೆಟ್ಸ್ ಇರೋದು. ಒಂದು ರೆಸಿಸ್ಟೆನ್ಸ್ ಆಯ್ತಂದರೆ ಇನ್ನೊಂದು ಕೊಡ್ಬೋದು, ಬಟ್ ಬ್ಯಾಕ್ಟೀರಿಯಾ ಥರ ಲಿಸ್ಟ್ ಇಲ್ಲ ನಮ್ಮ ಹತ್ರ. ಸೊ ಅದು ಒಂದೇ ಕೋರಿಕೆ ನನಗೆ, ಬೇರೆ ಏನೂ ಡಾಕ್ಟರ್ ಹತ್ರನೇ ಹೋಗಿ. ಹೌದು, ಡಾಕ್ಟರ್ ಹತ್ರ ಹೋಗಿ ಮತ್ತೆ ನೀವು ಹೇಳ್ದಂಗೆ ಆ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸ್ವಲ್ಪ ದಿನ ಮೆಡಿಸಿನ್ ತಗೊಂಡು ಓಕೆ ಕಡಿಮೆ ಆಯಿತು, ಡ್ರೈ ಆಗ್ತಾ ಬರ್ತಿದೆ, ರಿಂಗ್ ವಾರ್ಮ್ ಆಗಿರೋದು ಅಂದಾಗ ಎಗೈನ್ ಅದು ಅಂದರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿರೋದಿಲ್ಲ. ಸೊ ಆ ಕೋರ್ಸ್ ಕಂಪ್ಲೀಟ್ ಮಾಡಿದಾಗ ಕಂಪ್ಲೀಟ್ಲಿ ಏನು ಫಂಗಲ್ ಇನ್ಫೆಕ್ಷನ್ಸ್ ಆಗಿರೋವಂಥದ್ದು ಕ್ಯೂರ್ ಆಗುತ್ತೆ. ಯಾಕಂದರೆ ಡಾಕ್ಟರ್ ಹೇಳ್ತಾರೆ ನೋಡಿದಾಗ, ಇವಾಗ ನಿಮ್ಗೇನೋ ಅನ್ಸಿರ್ಬೋದು ಓ ಕಡಿಮೆ ಆಗಿದೆ ಸ್ಟಾಪ್ ಮಾಡಿಬಿಡೋಣ ಅಂತ, ಬಟ್ ಡಾಕ್ಟರ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಅದು ಕ್ಯೂರ್ ಆಗಿದೆಯೋ ಇಲ್ಲೋ ಅಂತ. ಡಾಕ್ಟರ್ ಹೇಳೋವರೆಗೂ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡಿ ಮೆಡಿಸಿನ್ಸು, ಬಟ್ ಡಾಕ್ಟರ್ ಕೇಳಿ ಕಂಟಿನ್ಯೂ ಮಾಡಿ. ಓಕೆನಾ ಡಾಕ್ಟರ್? ಈಗ ಕೆಲವರಿಗೆ ಉಗುರು ಸುತ್ತು ಅಂತ ಆಗುತ್ತೆ, ಬೆರಳುಗಳ ತುದಿಯಲ್ಲಿ ಒಂದು ರೀತಿಯಾಗಿ ಏನು ಉಬ್ಬಿರೋ ತರ, ಅಥವಾ ಕಾಲ್ ಬೆರಳ ಹತ್ರ ಎಲ್ಲ ಆಗಿರುತ್ತೆ, ಅದು ಹೆವಿ ಪೇನ್ ಇರುತ್ತೆ, ಬಂದಾಗ ಒಂದು ರೀತಿ ಕೀವು ಬರುತ್ತೆ, ಇದು ಕೂಡ ಸ್ಕಿನ್ ಇನ್ಫೆಕ್ಷನ್ ಆಗಿರೋಂಥದ್ದು. ಸೊ ಉಗುರು ಸುತ್ತೂ ಒಂಥರ ಸ್ಕಿನ್ ಇನ್ಫೆಕ್ಷನ್ನೇ. ಸೊ ಏನಾಗುತ್ತೆ ಅಂದರೆ, ನಾವು ಪದೇ ಪಾತ್ರೆ ತೊಳಿತಾ ಇರ್ತೀವಿ ಅಥವಾ ಕೈನ ವೆಟ್ ಮಾಡ್ತಾ ಇರ್ತೀವಿ,
ಮನೇಲಿ. ಸೊ ಅವಾಗ ಏನಾಗುತ್ತೆ, ಉಗುರು ಒಳಗಡೆ ಬೆಳ್ಕೊಳ್ಳುತ್ತೆ, ಅಥವಾ ನೀಟಾಗಿ ಕಟ್ ಮಾಡ್ಕೊಂಡಿರಲ್ಲ ನಮ್ಮ ಉಗುರನ್ನ, ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಒಳಗಡೆ ಕಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಟೈಮ್ ಬೆಳ್ಕೊಂಡಾಗ ಅದು ಒಳಗಡೆ ಬೆಳ್ಕೊಂಬಿಟ್ಟು ನಾರ್ಮಲ್ ಸ್ಕಿನ್ನನ್ನು ಅಫೆಕ್ಟ್ ಮಾಡುತ್ತೆ. ಆವಾಗ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗೋಕ್ಕೆ ಶುರು ಆಗುತ್ತೆ. ಒಂದೊಂದು ಸತಿ ಉಗುರು ಸುತ್ತು ಫಂಗಲಿಂದನೂ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಪೇನ್ ಇರುತ್ತೆ, ಪಸ್ ಆಗುತ್ತೆ, ಅದು ದಪ್ಪನೂ ಆಗಿರುತ್ತೆ, ಇನ್ಫ್ಲೇಮ್ಡ್ ಆಗಿರುತ್ತೆ. ಸೊ ಇದಕ್ಕೇನು ಮಾಡಬೇಕು ಅಂದರೆ ಪದೇ ಪದೇ ಕೈನ ನೀರೊಳಗಡೆ ಇಟ್ಕೊಳ್ಳೋಂಗಿಲ್ಲ, ಉಗುರನ್ನ ನೀಟಾಗಿ ಸೀದಾ ಕಟ್ ಮಾಡಬೇಕು, ಒಳಗಡೆ ಕಟ್ ಮಾಡೋಂಗಿಲ್ಲ. ಎಸ್ಪೆಷಲಿ ನಾವು ಸಲೂನ್ ಹೋದಾಗ ಪೆಡಿಕ್ಯೂರು ಮ್ಯಾನಿಕ್ಯೂರ್ ಮಾಡಿದಾಗ ಅವ್ರು ಚೆನ್ನಾಗಿ ಒಳಗಡೆ ಎಲ್ಲ ಕಟ್ ಮಾಡಿಬಿಡ್ತಾರೆ. ಸೊ ಆವಾಗ ನೆಕ್ಸ್ಟ್ ಟೈಮ್ ಬೆಳ್ಕೊಂಡಾಗ ಒಳಗಡೆ ಬೆಳ್ಕೊಳ್ಳುತ್ತೆ. ಅದಕ್ಕೆ ಅದು ಉಗುರು ಸುತ್ತು ಅಂತ ಹೇಳ್ತೀವಿ. ಸೊ ಆದಷ್ಟು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಕೆಲವರಿಗೆ ಕಾಲಲ್ಲಿ ಕೂಡ ಆಗುತ್ತಲ್ಲ, ಅದು ಡಸ್ಟಿಂದ ಏನಾದರೂ? ಡಸ್ಟಿಂದ ಆಗಲ್ಲ, ಸ್ವೆಟ್ಟಿಂದ ಆಗುತ್ತೆ, ಅಥವಾ ಟೈಟ್ ಆಗಿರೋ ಶೂಸ್ ಹಾಕೊಂಡಿರ್ತೀವಲ್ಲ. ಇವಾಗ ನಾವು ಗರ್ಲ್ಸ್ ಆಗಲಿ ಬೆಲೀಸ್ ಹಾಕೋತೀವಿ, ಅಥವಾ ಬಾಯ್ಸು ಪಾಯಿಂಟೆಡ್ ಶೂಸ್ ಹಾಕೋತಾರೆ. ಸೊ ಅವಾಗ ಗಾಳಿ ಆಮೇಲೆ ಪ್ಲಸ್ ನಮ್ಮ ಉಗುರುಗಳು ಅಥವಾ ಬೆಳ್ಗಳು ಒಂದರ ಮೇಲೆ ಒಂದಾಗುತ್ತೆ. ಸೊ ಈ ಥರ ಕಾನ್ಸ್ಟೆಂಟ್ ಪ್ರೆಷರ್ ಇದ್ದಾಗ ಉಗುರು ಒಳಗಡೆ ಬೆಳ್ಕೊಳ್ಳುತ್ತೆ. ಸೊ ಗಾಳಿ ಆಡಬೇಕು, ಪ್ಲಸ್ ನಮ್ಮದು ಸ್ಪೇಸ್ ಇರಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಸ್ಟೇಜ್ ಆಫ್ ಉಗುರು ಸುತ್ತಲ್ಲಿ ಫಸ್ಟ್ ಅದನ್ನೇ ಹೇಳೋದು. ಸೊ ಆದಷ್ಟು ಬ್ರಾಡ್ ಶೂಸ್ ಹಾಕ್ಕೊಳ್ಳಿ, ಬೆಲ್ಲೀಸ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಒಳಗಡೆ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಯಾಕಂದರೆ ತುಂಬ ಜನರಿಗೆ ಉಗುರು ಸುತ್ತು ಅಂತ ಹೇಳಿದ್ರೆ ಅದು ಸ್ಕಿನ್ನಿಗೆ ಸಂಬಂಧಪಟ್ಟಿರೋದು, ಅಂದರೆ ಸ್ಕಿನ್ ಇನ್ಫೆಕ್ಷನ್ಸ್ ಅನ್ನೋದು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇವನ್ ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ಡಾಕ್ಟರ್, ಈಗ ಈ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋದ್ರಲ್ಲಿ ನಾವು ಯೂಶಲಿ ನಮಗೆ ಗೊತ್ತಿರುತ್ತೆ ಹೊರಗಡೆ ಡಸ್ಟಿಗೆ ಹೋದರೆ ನಮಗೆ ಸ್ಕಿನ್ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ. ಸೊ ಫಂಗಲ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬಗ್ಗೆ ಎಲ್ಲ ಹೇಳಿದ್ರೆ, ಒಂದು ವೇಳೆ ನಾವೇನಾದರೂ ಧೂಳಿಗೆ ಹೋದಾಗ ಯಾವೆಲ್ಲ ಸ್ಕಿನ್ ಇನ್ಫೆಕ್ಷನ್ಸ್ ಆಗುತ್ತೆ? ಧೂಳಲ್ಲಿ ಮೋಸ್ಟ್ ಕಾಮನ್ ನಮಗೆ ಅಲರ್ಜಿಗಳಾಗುತ್ತೆ ಇನ್ಫೆಕ್ಷನ್ಸ್ಗಿಂತ ಜಾಸ್ತಿ. ಬಟ್ ಧೂಳಲ್ಲಿ ಮುಂಚೆ ಹೇಳಿದೆ ಅಲ್ಲ, ಯಾವುದೋ ಒಂದು ಕೀಟಾಣು ಅಥವಾ ಬ್ಯಾಕ್ಟೀರಿಯಾ, ಇವಾಗ TB ಆಗಲಿ ಅಥವಾ ವೈರಸ್ ಆಗಲಿ, ಅದರಿಂದನೂ ಆಗೋ ಸಾಧ್ಯತೆಗಳಿದ್ದಾವೆ. ಬಟ್ ವೆರಿ ರೇರ್ ಇನ್ಫೆಕ್ಷನ್ ಆ ಥರ ಧೂಳಿಂದ ಆಗೋದು. ಅಲರ್ಜಿಗಳು ತುಂಬ ಕಾಮನ್ ಧೂಳಿಂದ. ಸೊ ಸ್ಕಿನ್ ಅಲರ್ಜಿ ಆಗುತ್ತೆ, ರ್ಯಾಷಸ್ ಆಗುತ್ತೆ, ಆ ಥರ ಬೇರೆಗಳು. ಸ್ಕಿನ್ ಇನ್ಫೆಕ್ಷನ್ ಸ್ವಲ್ಪ ಕಡಿಮೆನೆ. ಹಾಗಾದ್ರೆ ಡಾಕ್ಟರ್, ಈಗ ಈ ಸ್ಕಿನ್ ಅಲರ್ಜಿ ಮತ್ತೆ ಸ್ಕಿನ್ ಇನ್ಫೆಕ್ಷನ್ ನಡುವೆ ಇರುವಂತ ಡಿಫ್ರೆನ್ಸ್ ಏನು? ಯಾಕಂದ್ರೆ ತುಂಬಾ ಜನರಿಗೆ ಅದ್ರ ಡಿಫ್ರೆನ್ಸ್ ಗೊತ್ತಿರಲ್ಲ. ಯಾಕಂದ್ರೆ ಇವಾಗ ನಾನ್ ಕೇಳ್ದಾಗ್ಲೇ ನೀವು ಹೇಳಿದ್ರಿ, ಅಂದ್ರೆ ಧೂಳಿಂದ ಆಗುವಂತದ್ದು ಸ್ಕಿನ್ ಅಲರ್ಜಿ, ಸ್ಕಿನ್ ಇನ್ಫೆಕ್ಷನ್ಸ್ ಅಲ್ಲ ಅಂತ. ಸೊ ಇದ್ರ ಡಿಫ್ರೆನ್ಸ್ ಹೇಳೋದಾದ್ರೆ? ಸೊ ಸ್ಕಿನ್ ಅಲರ್ಜಿ ಮತ್ತೆ ಇನ್ಫೆಕ್ಷನ್ ಅಂದ್ರೆ, ಒಂದು ಅಲರ್ಜಿ ಅಂದ್ರೆ ನಮ್ಗೆ ಏನೋ ಒಂದು ಹಚ್ಕೊಂಡಿದೀವಿ ಅಥವಾ ಏನೋ ತಿಂದಿದೀವಿ, ಅದರಿಂದ ಏನೋ ನಮ್ಗೆ ಬರ್ತಾ ಇಲ್ಲ, ಅಲರ್ಜಿ ಆಗ್ತಿದೆ. ಸೊ ಈ ಅಲರ್ಜಿಗಳು ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಯೂಶುವಲಿ, ಬಟ್ ಇನ್ಫೆಕ್ಷನ್ಗಳು ಹರಡ್ತವೆ. ಯಾಕಂದರೆ ಅದು ಕೀಟಾಣುಗಳಿಂದ ಬಂದಿರೋದು. ಸೊ ಅವು ಹರಡ್ತವೆ. ಇವಾಗ ಧೂಳಿಂದ ಆಗಲಿ ಅದು ಅಲರ್ಜಿನೇ. ಇವಾಗ ನಾನೇನೋ ಡೈ ಹಚ್ಕೊಂಡಿದ್ದೀನಿ, ಅದಕ್ಕೆ ಇನ್ಫೆಕ್ಷನ್ ಅಂತ ಜನರಲ್ ಆಗಿ ಹೇಳ್ತೀವಿ, ಬಟ್ ಅದು ಅಲರ್ಜಿ, ಅದು ಇನ್ಫೆಕ್ಷನ್ ಅಲ್ಲ, ಅವು ಹರಡಲ್ಲ. ಸೊ ಅದು ಒಂದೇ ಡಿಫ್ರೆನ್ಸ್. ಅಲರ್ಜಿಗಳು ಹರಡಲ್ಲ, ಇನ್ಫೆಕ್ಷನ್ಗಳು ಹರಡ್ತವೆ ಅಷ್ಟೇ. ಇನ್ಫೆಕ್ಷನ್ಸ್ ಹರಡುತ್ತೆ, ಅಲರ್ಜಿ ಹರಡೋದಿಲ್ಲ. ಇವು ಮೇನ್ ಡಿಫ್ರೆನ್ಸ್ ಆಗಿರೋ ಮೇನ್ ಡಿಫ್ರೆನ್ಸ್. ಬಟ್ ರ್ಯಾಷಸ್ ವೈಸ್ ನಿಮಗೆ ನೋಡಿದಾಗ ಈ ಥರ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಲ್ಲೂ ಆಗ್ಬೋದು, ಅಲರ್ಜಿಗಳು ಆಗ್ಬೋದು. ಅದನ್ನ ನಾವು ಓದಿರ್ತೀವಿ, ನಮಗೆ ಗೊತ್ತಿರುತ್ತೆ ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ. ಸಾಮಾನ್ಯವಾಗಿ ಡಿಫ್ರೆನ್ಶಿಯೇಟ್ ಮಾಡೋದು ಸ್ವಲ್ಪ ಕಷ್ಟ. ನೋಡಿದಾಗ್ಲೇ ನಾವು ಹೇಳ್ಬೋದು, ಅಚ್ಚಾ ಇದು ಇನ್ಫೆಕ್ಷನು ಅಥವಾ ಇದು ಅಲರ್ಜಿ ಅಂತ. ಇವಾಗ ಪೈತ್ಯ ಎಲ್ಲ ಅಲರ್ಜಿ, ಫುಡ್ ಅಲರ್ಜಿ, ಅವು ಇನ್ಫೆಕ್ಷನ್ ಅಲ್ಲ. ಇವಾಗ ಎಕ್ಸಿಮಾ ಅಂತ ಹೇಳ್ತೀವಿ ಅಥವಾ ಇಸ್ಬು ಅಂತ ಹೇಳ್ತೀವಲ್ಲ, ಅವೆಲ್ಲ ಅಲರ್ಜಿಗಳು, ಯೂಶಲಿ ಹರಡಲ್ಲ. ಇನ್ಫೆಕ್ಷನ್ಗಳು ಹರಡುತ್ತೆ ಆಲ್ಮೋಸ್ಟ್ 90%ಗಳು. ಡಾಕ್ಟರ್, ಈಗ ಕೆಲವ್ರು ಹೇಳ್ತಾರೆ ಕೆಲವೊಂದು ಫುಡ್ಡನ್ನು ತಗೊಳ್ಳೋದ್ರಿಂದಾಗಿ ನಮಗೆ ಅಲರ್ಜಿ ಆಗುತ್ತೆ, ಆ ಫುಡ್ ತಿಂದ ತಕ್ಷಣ ಅಥವಾ ನೆಕ್ಸ್ಟ್ ಡೇಗೆ ಏನೋ ಫುಲ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ತೂರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದು ಎಲ್ರಿಗೂ ಆಗುತ್ತೆ ಅಥವಾ ಅವರ ಬಾಡಿಗೆ ರಿಲೇಟೆಡ್ ಆಗಿ ಆಗಿರೋಂಥ? ಅವ್ರದ್ದು ಬಾಡಿ ರಿಲೇಟ್ ಆಗಿ ಆಗಿರೋದು. ಎಲ್ರಿಗೂ ಎಲ್ಲ ಅಲರ್ಜೀಸ್ ಆಗಲ್ಲ. ಇವಾಗ ಎಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ, ಡಾಕ್ಟರ್ ನಿನ್ನೆ ನಾನು ಅದೇ ತಿಂದಿದ್ದೀನಿ, ನನ್ನ ಹಸ್ಬೆಂಡು ಅದೇ ತಿಂದಿದ್ದಾರೆ, ಅವ್ರಿಗೇನೂ ಆಗಿಲ್ಲ ಡಾಕ್ಟರ್, ನನಗಷ್ಟೇ ಆಗಿದೆ. ಸೊ ಅದು ತುಂಬ ಕಾಮನ್. ಸೊ ನಮ್ಮ ಬಾಡಿ ನಮಗೆ ಡಿಪೆಂಡ್ಸ್ ಆ ಥರ. ಓಕೆ, ನಮಗೆ ಬರಲ್ಲ ಒಂದೊಂದು. ಎಲ್ರಿಗೂ ಸಣ್ಣ ಅಲರ್ಜಿ ಆಗತ್ತಂತಿಲ್ಲ. ಒಬ್ರೊಬ್ರಿಗೆ ಸಣ್ಣ ಅಲರ್ಜಿ ಇರುತ್ತೆ, ಒಬ್ರೊಬ್ರಿಗೆ ಬದನೆಕಾಯಿ ತಿಂದರೆ ಅಲರ್ಜಿ ಇರುತ್ತೆ. ಎಲ್ಲರದು ಅವ್ರವ್ರ ಬಾಡಿ ಕಂಪೋಸಿಷನು, ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಡಾಕ್ಟರ್, ಹಳ್ಳಿ ಕಡೆ ಕೆಲವ್ರಿಗೆ ಏನು ಅಂತ ಹೇಳಿದ್ರೆ, ಈ ದನದ ಹಾಲು ಕರೆದವ್ರಿಗೆ ಕೈಯಲ್ಲಿ ಜಾಸ್ತಿ ಆ ಒಂದು ಅಲರ್ಜಿ ತರ ಅಥವಾ ಕೈ ಏನೋ ಒಂದು ರೀತಿಯಾಗಿ ಒಡೆದೋಗಿರೋ ತರ ಆಗುತ್ತೆ. ಸೊ ಅದು ಸ್ಕಿನ್ ಇನ್ಫೆಕ್ಷನ್ ಅಥವಾ ಅದಕ್ಕೆ ಏನಾದರೂ ಬೇರೆ ರೀಸನ್ಸ್ ಇದೆ? ಅದು 2 ಥರ ಬರುತ್ತೆ. ಮೋಸ್ಟ್ ಕಾಮನ್ಲಿ ಹೊಡೆದೋಗಿರೋದು, ಡ್ರೈ ಆಗಿರೋದು ಅಂತಂದಿರಲ್ಲ, ಅದು ಹಾಲು ಕರೀತಾ ಇರ್ತಾರೆ, ಅದು ಮೋಸ್ಟ್ ಕಾಮನ್ಲಿ ಅಲರ್ಜಿನೇ.
ಸ್ಕಿನ್ ಎಕ್ಸಿಮಾ ಅಥವಾ ಇಸ್ಬ್ ಅಂತ ಹೇಳ್ತೀವಿ. ಇವಾಗ ಪದೇ ಪದೇ ಹಾಲು ಕರ್ದಿರತ್ತಲ್ಲ, ಅವರು ಮೇವು ಕಟ್ ಮಾಡಕ್ಕೆ ಹೋಗಿರ್ತಾರೆ. ಆ ಮೇವು ಕಟ್ ಮಾಡಕ್ಕೆ ಹೋದಾಗ ನಮ್ಗೆ ಏನಾದರೂ ಕಟ್ ಆಗಿ ಆ ಥರ ಕೀಟಾಣುಗಳು ಬಂದ್ಬಿಟ್ಟು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಸಾಧ್ಯತೆಗಳು ಇರ್ತವೆ. ಸೊ ಒಂದು ವಾಟ್ ಅಂತ ಹೇಳಿದ್ವಲ್ಲ, ಅದು ಕಾಮನ್ ಅವ್ರದ್ರಲ್ಲಿ ನಾವು ನೋಡೋದು, ವಾಟ್ಸ್ ಅಂತ ಹೇಳ್ತೀವಿ, ಅದು ಒಂದು ಕಾಮನು. ಪ್ಲಸ್ ಡ್ರೈನೆಸ್ ಅಥವಾ ಇಸ್ಬುನು ಕಾಮನ್. ಬಟ್ ಮೋಸ್ಟ್ ಪ್ರಾಬಬ್ಲಿ ಅದು ನೀವು ಅಲರ್ಜಿ ತರನೇ ಕಾಣಿಸ್ಕೊಳ್ಳುತ್ತೆ. ಅಲರ್ಜಿ ಜಾಸ್ತಿ ಆಗುತ್ತೆ. ಡಾಕ್ಟರ್, ಈಗ ಕೆಲವರಿಗೆ ಮುಖದಲ್ಲಿ ಏನಾದ್ರೂ ಡ್ರೈನೆಸ್ ಕಾಣಿಸ್ಕೊಂಡಾಗ ಅಥವಾ ಏನೋ ಇಚ್ಚಿಂಗ್ ಆಯ್ತು ಅಂತ ಹೇಳಿದಾಗ ಯೂಶಲಿ ಲೋಷನ್ಸ್ ಹಚ್ಕೋತಾರೆ. ಸೊ ಅದು ಏನು ಕಾಮನ್ ಆಗಿರೋಂಥದ್ದಲ್ಲ ಅಥವಾ ಸ್ಕಿನ್ ಇನ್ಫೆಕ್ಷನ್ಸ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅದೇ ಮೋಸ್ಟ್ ಕಾಮನ್ಲಿ ಫೇಸಲ್ಲಿ ಆಗೋದು ರ್ಯಾಷಸ್ ಎಲ್ಲ ಆಲ್ಮೋಸ್ಟ್ 80% ಅಲರ್ಜಿಗಳೇ ಇರ್ತವೆ. ಯಾಕಂತಂದರೆ ಏನಕ್ಕೆ ಇನ್ಫೆಕ್ಷನ್ಸ್ ತುಂಬ ಕಾಮನ್ ಇಲ್ಲ ಫೇಸಲ್ಲಿ ಅಂತಂದರೆ, ನಮ್ಮ ಆಯಿಲ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ ಒಂದು ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಅದು ನಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾದಿಂದ ಕಾಪಾಡುತ್ತೆ. ಸೊ ಹಾಗಾಗಿ ಮುಖದಲ್ಲಿ ಇನ್ಫೆಕ್ಷನ್ಸ್ಗಳು ಸ್ವಲ್ಪ ಕಡಿಮೆನೇ ಕಂಪ್ಯಾರಿಟಿವ್ ಟು ಅಲರ್ಜೀಸು. ಸೊ ಏನೋ ರ್ಯಾಶ್ ಬಂದಾಗ ಏನು ಹಚ್ಚಲಿಲ್ಲ ಅಂದರೂ ನಾರ್ಮಲಾಗಿ ನೀವು ಒಂದು ಮಾಯ್ಶ್ಚರೈಸರ್ ಅಥವಾ ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಸಾಕು. ಬಟ್ ಅದು ಬಿಟ್ಟು ಬೇರೆ ಏನಾದರೂ ಹೋಮ್ ರೆಮಿಡೀಸ್ ಮಾಡೋದು, ನಿಂಬೆ ಹಣ್ಣು ಹಚ್ಚೋದು ಅಥವಾ ಏನೋ ಸುಣ್ಣ ಹಚ್ತಾರೆ, ಇಲ್ಲ ಗಾರ್ಲಿಕ್ ಹಚ್ತಾರೆ, ಗಾರ್ಲಿಕ್ ಅಂದರೆ ಏನೋ ಬೆಳ್ಳುಳ್ಳಿ ಹಚ್ತಾರೆ, ಅವೆಲ್ಲ ಮಾಡಂಗೆ ಅದರಿಂದ ಮತ್ತೆ ಜಾಸ್ತಿ ಇರಿಟೇಷನ್ ಆಗುತ್ತೆ. ಡಿಫ್ರೆನ್ಸು ನವೇ ಜಾಸ್ತಿ ಇರುತ್ತೆ ಅಲರ್ಜಿಗಳಲ್ಲಿ. ಇನ್ಫೆಕ್ಷನ್ಗಳಲ್ಲಿ ಪೇನು, ನೋವು ಅದು ಜಾಸ್ತಿ ಇರುತ್ತೆ, ಪ್ಲಸ್ ರೆಡ್ನೆಸ್ಸು ಜಾಸ್ತಿ ಇರುತ್ತೆ. ಅಷ್ಟೇ ಡಿಫ್ರೆನ್ಸು. ಆಮೇಲೆ ನಾವು ನೋಡಿದಾಗ ಮತ್ತೆ ನಾವು ಹೇಳ್ಬೋದು ಯಾವ ಥರ ಇರುತ್ತೆ, ನೋಡಿದಾಗಷ್ಟೇ ಅದು ಹೀಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹೋಮ್ ರೆಮಿಡೀಸ್ ನೀವು ಮಾಡಬೇಕು ಅಂತಂದರೆ, ಏನೋ ರ್ಯಾಶ್ ಇತ್ತಂದರೆ ನಾರ್ಮಲ್ ಮಾಯ್ಶ್ಚರೈಸರ್ ಹಚ್ಚಿದ್ರು ಸಾಕು. ಅದು ಬಿಟ್ಟರೆ ಏನು ಹೋಮ್ ರೆಮಿಡೀಸ್ ಮಾಡೋಕ್ಕೆ ಹೋಗ್ಬೇಡಿ. ಆಯಿಲ್ ಹಚ್ಚಿದ್ರು ಓಕೆನಾ? ಕೋಕೋನಟ್ ಆಯಿಲು ಆದಷ್ಟು ನಾವು ಬೇಡ ಅಂತ ಹೇಳ್ತೀವಿ, ಯಾಕಂತಂದರೆ ಇನ್ಫೆಕ್ಷನ್ ಅಲ್ಲ. ಸೊ ಅಕಸ್ಮಾತ್ ಅದು ಇನ್ಫೆಕ್ಷನು ಅಥವಾ ಏನೋ ಪಸ್ ಥರ ಆಗಿತ್ತು ಅಂದರೆ ಆಯಿಲ್ ಮತ್ತೆ ಜಾಸ್ತಿ ಮಾಡುತ್ತೆ. ಮಾಯ್ಶ್ಚರೈಸರ್ ಸಾಕು, ಮಾಯ್ಶ್ಚರೈಸರ್ ಹಚ್ಕೋಬಹುದು. ಡಾಕ್ಟರ್, ಈಗ ಕೆಲವರಿಗೆ ಬಾಡಿ ಕಂಪೇರ್ ಮಾಡಿದ್ರೆ ಏನೇ ಇದ್ರೂ ಕೂಡ ಆಯಿಲ್ ಫುಡ್ ತಿನ್ನಂಗಿಲ್ಲ, ಫುಡ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಆದ್ರು ಅಥವಾ ಡಸ್ಟಿಗೆ ಹೋದ್ರು ಸಡನ್ ಆಗಿ ಮುಖದಲ್ಲೇ ಈ ಪಿಂಪಲ್ಸ್ ಅಥವಾ ರ್ಯಾಷಸ್ ಏನೋ ಈ ಕೈ ಕಾಲಿಗಿಂತ ಕಂಪೇರ್ ಮಾಡಿದ್ರೆ ಮುಖದಲ್ಲೇ ಜಾಸ್ತಿ ಬೀಳುತ್ತೆ. ಯಾಕೆ ಡಾಕ್ಟರ್? ಅಂದರೆ ಮುಖ ಈಸ್ ಮೋರ್ ಎಕ್ಸ್ಪೋಸ್ಡ್ ಜಾಸ್ತಿ. ಅದನ್ನು ನಾವು ಯೂಶಲಿ ಡ್ರೆಸ್ ಫುಲ್ ಕವರ್ ಹಾಕ್ಕೊಂಡಿರ್ತೀವಿ, ಇಲ್ಲ ಹಾಫ್ ಕವರ್ ಹಾಕ್ಕೊಂಡಿರ್ತೀವಿ. ಸೊ ಹಾಗಾಗಿ ಬೇರೆ ಪಾರ್ಟ್ಸ್ ಎಲ್ಲ ಜಾಸ್ತಿ ಎಕ್ಸ್ಪೋಸ್ ಆಗಿರಲ್ಲ, ಅದೊಂದು ರೀಸನು. ಇನ್ನೊಂದು ಮುಖದಲ್ಲೇ ಜಾಸ್ತಿ ರ್ಯಾಷಸ್ ಆಗೋದು, ಬಿಸಿಲು ಡೈರೆಕ್ಟ್ಲಿ, ಧೂಳು ಡೈರೆಕ್ಟ್ಲಿ ಬರುತ್ತೆ. ಸೊ ಹಾಗಾಗಿ ಡಾಕ್ಟರ್, ಸ್ಕಿನ್ ಇನ್ಫೆಕ್ಷನ್ ಹಾಗೆಯೇ ಸ್ಕಿನ್ ಡಿಸೀಸ್ ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು? ಇವಾಗ ಸ್ಕಿನ್ ಡಿಸೀಸ್ ಇಸ್ ಅ ಮೇನ್ ಟಾಪಿಕ್. ಅದರಲ್ಲಿ ಅದರದ್ದು ಒಂದು ಟಾಪಿಕ್ಕು ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳ್ಬೋದು, ಆಯಿತಾ? ಬ್ರಾಡ್ ಟರ್ಮು ಸ್ಕಿನ್ ಇನ್ಫೆಕ್ಷನ್ ಈಸ್ ಆಲ್ಸೋ ಒಂದು ಸ್ಕಿನ್ ಡಿಸೀಸ್ ಅಂತ. ಸ್ಕಿನ್ ಡಿಸೀಸಲ್ಲಿ ನಾವು ಹಲವಾರುಗಳು ಬರ್ತವೆ, ಏನೋ ಇನ್ಫೆಕ್ಷನು ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಆಟೋ ಇಮ್ಯೂನ್ ಡಿಸೀಸಸ್ ಆಗಿರ್ಬೋದು, ಅಥವಾ ಇಸ್ಬು ಅಥವಾ ಸೋರಿಯಾಸಿಸು, ಅವೆಲ್ಲ ಬೇರೆ ಬೇರೆ ಥರದ್ದು. ಸೊ ಸ್ಕಿನ್ ಇನ್ಫೆಕ್ಷನ್ ಈಸ್ ಅ ಪಾರ್ಟ್ ಆಫ್ ಡಿಸೀಸ್ ಅಷ್ಟೇ. ಬಟ್ ಒಂದೊಂದು ಇನ್ಫೆಕ್ಷನ್ನು ನಾವು ಡಿಸೀಸ್ ಅಂತಲೇ ಕರಿತೀವಿ. ಇವಾಗ ನಮಗೇನೋ ಲೆಪ್ರಸಿ ಆಗಿದೆ ಅಂದ್ಕೊಳ್ಳಿ, ಲೆಪ್ರಸಿ ಈಸ್ ಆಲ್ಸೋ ಆ್ಯನ್ ಇನ್ಫೆಕ್ಷನ್, ಅದು ಡಿಸೀಸ್ ಅನ್ನೋವೆ. ಸೊ ಅದರ ಪಾರ್ಟ್ ಆಫ್ ದ ಡಿಸೀಸ್ ಇಸ್ ಅ ಇನ್ಫೆಕ್ಷನ್ ಅಷ್ಟೇ. ಸೊ ಲಾಂಗ್ ಟರ್ಮ್ ಏನೇನು ನಡೀತಾ ಇರುತ್ತೆ ಅವೆಲ್ಲ ಡಿಸೀಸಸ್ ಅಂತ ಕರಿತೀವಿ ಅಷ್ಟೇ. ಸ್ಕಿನ್ ರಿಲೇಟೆಡ್ ಲಾಂಗ್ ಟರ್ಮ್ ಆಗುವಂಥದ್ದು ಡಿಸೀಸ್ ಆಗಿರುತ್ತೆ. ಸೊ ಅದರ ಸ್ಮಾಲ್ ಪಾರ್ಟ್ ಅನ್ನು ನಾವು ಇನ್ಫೆಕ್ಷನ್ಸ್ ಅಂತ ಹೇಳಿ ಕರಿಬಹುದು. ಡಾಕ್ಟರ್, ಈಗ ಬೇಸಿಗೆ ಕಾಲ ಹತ್ರ ಬಂತು, ಸೊ ಯೂಶಲಿ ಬೆವರ್ತಾರೆ ಅಥವಾ ಸ್ಕಿನ್ ರಿಲೇಟೆಡ್ ರ್ಯಾಷಸ್ ಆಗಿರ್ಬೋದು ಅಥವಾ ಕೆಲವೊಂದು ಸ್ಕಿನ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ಯಾವ ರೀತಿಯಾಗಿ ಇರಬೇಕಾಗತ್ತೆ? ಕೆಲವರು ಬಟ್ಟೆ ಹಾಕೋದ್ರಿಂದ ಹಿಡಿದು ಫುಡ್ ತಗೊಳ್ಳೋದ್ರವರೆಗೆ ಹೇಗಿರಬೇಕು ಡಾಕ್ಟರ್? ಅಂದ್ರೆ ಈ ಬೇಸಿಗೆ ಟೈಮಲ್ಲಿ ಸ್ಪೆಷಲಿ ಸ್ಕಿನ್ ಅನ್ನ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು? ಬೇಸಿಗೆ ಕಾಲದಲ್ಲಿ ಒಂದು ನಾವು ಜಾಸ್ತಿ ಸ್ವೆಟ್ ಆಗೇ ಆಗ್ತೀವಿ ಅಥವಾ ಜಾಸ್ತಿ ಬೇವರೇ ಬೇರ್ತೀವಿ. ಸೊ ಆದಷ್ಟು ಕ್ಲೋತ್ಸ್ ಒಂದೇನಂತಂದರೆ ಕಾಟನ್ ಕ್ಲೋತ್ಸು, ಎಷ್ಟು ಕಾಟನ್ ಕ್ಲೋತ್ಸ್ ಹಾಕೋತೀವಿ, ಕಾಟನ್ ಬಟ್ಟೆಗಳು ಹಾಕೋತೀವಿ, ಲೂಸ್ ಆಗಿರೋದು ಹಾಕೋಬೇಕು, ಗಾಳಿ ಆಡಬೇಕು, ಅಷ್ಟು ಒಳ್ಳೆಯದು. ಯಾಕಂದರೆ ಸ್ವೆಟ್ ಎಷ್ಟು ಅಕ್ಯುಮುಲೇಟ್ ಆಗುತ್ತೆ ಅಷ್ಟು ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಬಂದಿದ್ದು ಸ್ನಾನ ಮಾಡೋಕ್ಕೆ, ಇನ್ನು 2 ಸತಿ ಸ್ನಾನ ಮಾಡಿದ್ರೂ ಒಳ್ಳೆಯದೇ, ಬಟ್ ಉಜ್ಜಂಗಿಲ್ಲ. ಏನು ಯಾವ ಥರದ್ದು ತೊಗೊಂಡು ಲೂಫಾನೋ ನಾರು ತೊಗೊಂಡು ಉಜ್ಜಂಗಿಲ್ಲ. ತುಂಬ ಸ್ವೆಟ್ ಆಗಿದ್ದೀನಿ ಉಜ್ತೀನಿ ಇಲ್ಲ, ಆಯಿತಾ? ಇನ್ನೊಂದು ನಮ್ಮ ತುಂಬ ಹೊತ್ತು ಕೂತ್ಕೊಳ್ಳೋದು, ಇವಾಗ IT ಕಂಪ್ನಿಯವರಾಗಲಿ ಅಥವಾ ಬೇರೆ ಡ್ರೈವರ್ಸ್ ಆಗಲಿ ತುಂಬ ಹೊತ್ತು ಕೂತ್ಕೊಂಡೇ ಇರ್ತಾರೆ. ಸೊ ಆ ಹೀಟಿಗೂ ಜಾಸ್ತಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರೆಲ್ಲ ಸ್ವಲ್ಪ ಓಡಾಡಬೇಕು, ಜೀನ್ಸ್ನ ಅವಾಯ್ಡ್ ಮಾಡಬೇಕು, ಜೀನ್ಸ್ ಬಟ್ಟೆಗಳು ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಬೇಸಿಕ್ಲಿ ಆದಷ್ಟು ಲೂಸ್ ಆಗಿರೋ ಬಟ್ಟೆಗಳು ಹಾಕ್ಕೊಳ್ಳಿ, ಆಮೇಲೆ 2 ಸತಿ ಸ್ನಾನ ಮಾಡಿ
ಮಾಯ್ಶ್ಚರೈಸರ್ ಹಚ್ಕೊಳ್ಳಿ. ಮಾಯ್ಶ್ಚರೈಸರ್ ಎಷ್ಟೇ ಬೆವರು ಬಂದರೂ ಎಷ್ಟೇ ಬಿಸಿಲಿದ್ರೂ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು. ಇವಾಗ ಬಿಸಿಲು ಜಾಸ್ತಿ ಆದಾಗ ಸನ್ ರಿಲೇಟೆಡ್ ಡಿಸೀಸಸ್ಸು ಸ್ವಲ್ಪ ಕಾಣಿಸ್ಕೊಳ್ತವೆ. ಸೊ ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಿ. ಮಕ್ಕಳಿಗೆ ಕೇಳ್ತಾರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾ ಅಂತ, ಅವ್ರಿಗೂ ಯೂಸ್ ಮಾಡ್ಬೋದು, ಆ ಥರ ಏನು ಇಲ್ಲ ಅಂತ ಏನಿಲ್ಲ. ಬಟ್ ಮಕ್ಕಳಿಗೆ ಯಾವಾಗ ಯೂಸ್ ಮಾಡೋದಂದರೆ ಅವ್ರಿಗೇನೋ ಸಣ್ಣ ಅಲರ್ಜಿ ಇದೆ ಅಥವಾ ತುಂಬ ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಅದು ಬಿಟ್ಟರೆ ಎಲ್ಲ ನಾರ್ಮಲಾಗಿ ಅಷ್ಟೇ. ಡಾಕ್ಟರ್, ಹಾಗಿದ್ರೆ ನಮಗೆ ಸ್ಕಿನ್ ಇನ್ಫೆಕ್ಷನ್ಸ್ ಬರದೇ ಇರೋ ರೀತಿಯಲ್ಲಿ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ? ಈಗ ಆಲ್ರೆಡಿ ನೀವು ಬೇಸಿಗೆ ಕಾಲದಲ್ಲಿ ಹೆಂಗಿರಬೇಕು ಅಂತ ಹೇಳಿದ್ರೆ, ಸೊ ಎಲ್ಲ ಸೀಸನಲ್ಲಿ ಕಂಪೇರ್ ಮಾಡಿದ್ರೆ ಕಾಮನ್ ಆಗಿ ನಾವು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದ್ದೇ ಇರುತ್ತೆ. ಈ ಥರ ಮಾಡಲೇಬೇಕು. ಕೆಲವ್ರು ಹೇಳ್ತಾರೆ ಈಗ ಚೆನ್ನಾಗಿ ನೀರು ಕುಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಹೇಗೆ ಸ್ಕಿನ್ನನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ? ಒಂದು ಆಹಾರ ಕಂಪಲ್ಸರಿ. ಸೊ ಒಳ್ಳೆಯ ಆಹಾರ ಅಂತಂದರೆ ಎಲ್ಲ ವೆಜಿಟೇಬಲ್ಸು ಎಲ್ಲ ಫ್ರೂಟ್ಸ್ ತಿನ್ನೋದು ಒಳ್ಳೆಯದೇ, ಆಯಿತಾ. ಊಟದಲ್ಲಿ ಆದಷ್ಟು ಶುಗರ್ಸು ಮತ್ತು ಬೇಕ್ರಿ ಐಟಮ್ಸ್ ಕಡಿಮೆ ಮಾಡಿದಷ್ಟು ನಮ್ಮ ಬಾಡಿ ಒಳ್ಳೆಯದಿರುತ್ತೆ. ಅದರಲ್ಲಿ ಜಾಸ್ತಿ ಇನ್ಫೆಕ್ಷನ್ಸ್ ಆಗಲಿ ಅಥವಾ ಬ್ಯಾಕ್ಟೀರಿಯಾ ಅಥವಾ ಪಿಂಪಲ್ಸ್ ಆಗಲಿ ಆವಾಗ ಕಡಿಮೆ ಆಗುತ್ತೆ, ಆಯಿತಾ. ಇನ್ನು ಬೇಸಿಗೆಗಾಲದಲ್ಲಿ ಅದೊಂದು ಮರ್ತೋಯ್ತು, ಏನೋ ನೀವು ಹಣ್ಣುಗಳು ಏನಂತಂದರೆ ಜಾಸ್ತಿ ಮ್ಯಾಂಗೋಸು, ಜಾಕ್ ಫ್ರೂಟ್ಸು ಇವಾಗ ಸೀಸನ್ ಅದು. ಸೊ ಆವಾಗ ಅದು ಜಾಸ್ತಿ ತಿಂದಾಗ ಜಾಸ್ತಿ ಪಿಂಪಲ್ಸ್ ಬರುತ್ತೆ. ಯಾರಿಗೆ ಪಿಂಪಲ್ ಪ್ರೋನ್ ಇರುತ್ತೆ ಅವ್ರು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸೊ ಅದರಲ್ಲಿ ಜಾಸ್ತಿ ಶುಗರ್ ಕಂಟೆಂಟ್ ಇರುತ್ತೆ, ಅದೊಂದು ನೋಡ್ಕೊಳ್ಳಿ. ಅದು ಬಿಟ್ಟರೆ ಆಹಾರ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅ ಗುಡ್ ಸ್ಕಿನ್. ಅದು ಬಿಟ್ಟರೆ ನೆಕ್ಸ್ಟ್ ಈಸ್ ಯೋರ್ ಸೋಪ್, ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್. ನೀವು ಏನು ಮಾಡಲಿ ಏನು ಮಾಡಬೇಡಿ, ಒಂದು ಬೇಸಿಕ್ಕು ಚೆನ್ನಾಗಿರೋ ಒಂದು ಸೋಪ್ ಇರಬೇಕು, ಒಂದು ಮಾಯ್ಶ್ಚರೈಸರ್ ಇರಬೇಕು, ಒಂದು ಸನ್ಸ್ಕ್ರೀನ್ ಇರಬೇಕು. ಅಷ್ಟು ಬಿಟ್ಟರೆ ಅರ್ಧಕ್ಕರ್ಧ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋತೀರಾ. ಆ ಸೀರಮು ಈ ಸೀರಮು ಆ ಯೂಟ್ಯೂಬು ಈ ಯೂಟ್ಯೂಬಲ್ಲಿ ತುಂಬ ತೋರಿಸ್ತಾರೆ, ಅಷ್ಟೊಂದು ಮಾಡೋದು ಬೇಕಾಗಿಲ್ಲ ನಮ್ಮ ಚರ್ಮಕ್ಕೆ. ತುಂಬ ಜಾಸ್ತಿ ಮಾಡಿದಷ್ಟು ಹಾನಿಕಾರಕ. ಪ್ಲಸ್ ಡ್ರಿಂಕ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್, ಚೆನ್ನಾಗಿ ನೀರು ಕುಡೀರಿ. ಡಾಕ್ಟರ್, ಈಗ ನೀವು ಫುಡ್ ಬಗ್ಗೆ ಹೇಳಿದ್ರೆ ಚೆನ್ನಾಗಿರೋ ಫುಡ್ಡನ್ನು ಸೇವನೆ ಮಾಡಬೇಕು ಅಂತ. ಸೊ ಸ್ಕಿನ್ನಿಗೆ ಇಂಥ ಫುಡ್ಡೇ ಬೆಸ್ಟ್ ಅನ್ನೋ ಥರ ಯಾವುದಾದ್ರೂ ಇದೆಯಾ? ಆ ಥರ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಮೇನ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕಿರುತ್ತೆ. ಸೊ ಆ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ವೆಜಿಟೇಬಲ್ಸು ಫ್ರೂಟ್ಸಲ್ಲಿರುತ್ತೆ. ಇವಾಗ ಗ್ಲೋ ಬಗ್ಗೆ ಮಾತಾಡಿದ್ರೆ ಸಿಟ್ರಿಕ್ ಆ್ಯಸಿಡ್ ಫುಡ್ಸು, ಸೊ ತುಂಬ ಹುಳಿ ಪದಾರ್ಥಗಳು ತಿಂದರೆ ಸ್ವಲ್ಪ ಗ್ಲೋ ಬರುತ್ತೆ. ಅದರಿಂದ ನಮ್ಮ ಇಮ್ಯುನಿಟಿ ಪವರು ಚೆನ್ನಾಗುತ್ತೆ. ಸೊ ಇಟ್ ಹೆಲ್ಪ್ಸ್ ಟು, ಅಂದರೆ ನಮ್ಮ ಕೀಟಾಣುಗಳಿಂದ ನಮಗೆ ಹೋರಾಡೋಕ್ಕೆ, ರಕ್ಷಣೆ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಮೇನ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ತಿನ್ನಬೇಕು. ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಈವನ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಬೇಸಿಕ್ಲಿ ಅದು ಬಿಟ್ಟರೆ ನೀವು ಏನು ತಿನ್ನಬಾರ್ದು ಇಸ್ ದ ಮೇನ್ ಕ್ವೆಶನ್ ಹಿಯರ್. ಸೊ ಆದಷ್ಟು ಸ್ವೀಟ್ಸು, ಬೇಕ್ರಿ ಐಟಮ್ಸು, ಡೈರಿ ಪ್ರಾಡಕ್ಟ್ಸು, ಅದು ಬಿಟ್ಟರೆ ನೀವು ಎಲ್ಲ ತಿನ್ಬೋದು. ಓಕೆ, ಈ ರೀತಿಯಾಗಿ ನಾವು ಫುಡ್ಡಲ್ಲಿ ಕೂಡ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಏನೋ ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀಮು, ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಸೋಪ್ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಇವೆಲ್ಲ ಮಾಡಿದಾಗ ಖಂಡಿತವಾಗಿಯೂ ಕೂಡ ಸ್ಕಿನ್ ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ಕಿನ್ ಇನ್ಫೆಕ್ಷನ್ಸ್ ಬಗ್ಗೆ? ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೀರಾ. ಲೈಕ್ ಅಂದರೆ ಇದನ್ನು ಇಷ್ಟೊತ್ತು ಹೇಳಿದ ಹೊರತಾಗಿ ಬೇರೆ ಏನಾದರೂ ಹೇಳಕ್ಕಿದೆಯಾ ಅಡಿಷನಲ್ ಪಾಯಿಂಟ್ಸ್? ಫೈನಲಿ ಒಂದೇನಂದರೆ ನಂಗೆ ಹುಳ್ಕಡ್ಡಿ ಬಗ್ಗೆ ಅಷ್ಟೇ ಹೇಳಬೇಕಿರೋದು. ಬಿಕಾಸ್ ಅದು ತುಂಬ ಅಂದರೆ ತುಂಬ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ ಇತ್ತೀಚೆಗೆ. ಪ್ಲಸ್ ರೆಸಿಸ್ಟೆನ್ಸ್ ತುಂಬ ಇದೆ. ಪ್ಲೀಸ್ ನೀವೇ ಆಗಿ ಏನೂ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಬೇಡಿ. ಏನೇ ಇರಲಿ, ಇನ್ಫೆಕ್ಷನ್ನು ಅಥವಾ ಅಲರ್ಜಿ ಡಾಕ್ಟರ್ ಹತ್ರ ಕೇಳೇ ಯೂಸ್ ಮಾಡಿ. ಅದೇನೋ ಕ್ರೀಮ್ ಕೊಟ್ಟಿದ್ದಾರೆ, 1-2 ದಿನ ಹಚ್ಬಿಟ್ಟು ಸರಿ ಹೋಯಿತು, ಮತ್ತೆ ತಿರ್ಗಾ ಬರ್ತಾ ಇದೆ ಅಂತಂದರೆ ಪ್ಲೀಸ್ ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಬಂದು ತೋರಿಸಿ. ನೀವೇ ಏನೂ ಟ್ರೀಟ್ಮೆಂಟ್ ತೊಗೋಬೇಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕಿನ್ ಇನ್ಫೆಕ್ಷನ್ಸ್ ಬಗ್ಗೆ ಹೇಳಿದ್ರಿ. ಅದರಲ್ಲೂ ಕೂಡ ಸ್ಕಿನ್ ಇನ್ಫೆಕ್ಷನ್ ಮತ್ತು ಸ್ಕಿನ್ ಡಿಸೀಸ್ ನಡುವೆ ಇರುವಂಥ ಡಿಫ್ರೆನ್ಸ್ ಹೇಳಿದ್ರಿ. ಯಾಕಂದರೆ ತುಂಬ ಜನರಿಗೆ ಯೂಶಲಿ ಹೇಳಬೇಕಾದ್ರೆ, ಮತ್ತು ಆವಾಗಲೇ ಹೇಳಿದಾಗೆ ನೀವು ಏನು ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಸ್ಕಿನ್ ಅಲರ್ಜಿ ಬಗ್ಗೆ ಹೇಳಿದ್ರಿ. ಇನ್ ಜನರಲ್ ಆಗಿ ನಾವು ಏನೇ ಆದರೂ ಒಂದು ಸ್ವಲ್ಪ ನವೆ ಬಂದರೂ, ತುರ್ಕೆ ಆದರೂ ಕೂಡ ಇನ್ಫೆಕ್ಷನ್ ಆಗಿದೆ, ಅಲರ್ಜಿ ಆಗಿದೆ ಅಂತ ಜನರಲ್ ಆಗಿ ಹೇಳ್ಬಿಡ್ತೀವಿ. ಆದರೆ ಅದರ ನಡುವೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರಿ. ಮತ್ತು ಸ್ಕಿನ್ನನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ಫುಡ್ ತಗೊಳ್ಳೋದ್ರಿಂದ ಹಿಡಿದು ಯಾವ ರೀತಿಯಾಗಿ ನಾವು ಲೋಷನ್ಸ್ ಅನ್ನು ಹಚ್ಕೊಳ್ಳೋ ಅಂಥದ್ದು. ಸೊ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್.